ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಓಂ ಶಿರಡಿವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಿತ್. ಓಂ ಸಾಯಿರಾಮ್. ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಬಾಬಾರವರು ನಿಮ್ಮ ಸಂಪರ್ಕಕ್ಕೆ ಬಂದು ಅಂದರೆ ಈ ದೈವಿಕ ಸಂದೇಶದ ಮೂಲಕ ಅಂದರೆ ಈ ಟ್ಯಾರೋ ರೀಡಿಂಗ್ ಮೂಲಕ ಅವರು ನಿಮ್ಮ ಸಂಪರ್ಕಕ್ಕೆ ಬರ್ತಾರೆ. ಅಂದರೆ ಈ ರೀಡಿಂಗ್ನ ಎನರ್ಜಿ ನಿಮಗೆ ಕನೆಕ್ಟ್ ಆಗುತ್ತೆ. ಅಂದರೆ ನೀವು ಯಾವ ರೀತಿ ಒಂದು ದೈವ ಮನೋಭಾವದಿಂದ ಒಂದು ಬಾಬಾರವರಲ್ಲಿ ಒಂದು ಸ್ಮರಣೆ ಮಾಡಿಕೊಂಡು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರೋ, ಹಾಗೆ ಬಾಬಾರವರ ಸಂಪರ್ಕ ನೇರವಾಗಿ ಅವರ ಸಕಾರಾತ್ಮಕ ಊರ್ಜೆಗಳೊಂದಿಗೆ ನೀವು ಕನೆಕ್ಟ್ ಆಗ್ತೀರಾ. ಆಗ ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯ ಒಂದು ಸಮಸ್ಯೆಗಳಿರ್ಬೋದು, ಇಲ್ಲಾಂದರೆ ಯಾವೆಲ್ಲ ರೀತಿಯ ಒಂದು ಗೊಂದಲಗಳ ನಿವಾರಣೆ ಆಗಿರ್ಬೋದು, ಇಲ್ಲ ಯಾವೆಲ್ಲ ರೀತಿಯ ಒಂದು ಬ್ಲೆಸ್ಸಿಂಗ್ ಈ ಸಮಯದಲ್ಲಿ ನಿಮಗೆ ಬೇಕು, ಮುಂದಿನ ಜೀವನದ ಯಾವೆಲ್ಲ ರೀತಿಯ ಪರಿವರ್ತನೆಗೆ ನೀವು ಹಂಬಲಿಸ್ತಾ ಇದ್ದೀರಾ, ಹಾಗೆ ಯಾವೆಲ್ಲ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಪರಿಪೂರ್ಣತೆ ಅಂದರೆ ಒಂದು ಒಳ್ಳೆಯದನ್ನು ನೀವು ಬಯಸ್ತಾ ಇದ್ದೀರಾ, ಹಾಗೆ ಕಂಡುಕೊಳ್ಬೇಕು ಅಂತೇಳಿ ಒಂದು ಪ್ರಾಮಾಣಿಕವಾದ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತೀರಲ್ಲ, ಅದಕ್ಕೆ ತಕ್ಕ ಹಾಗೆ ನಿಮಗೆ ಇಲ್ಲಿ ಅನೇಕ ರೀತಿಯ ಉತ್ತರಗಳು ಸಿಗ್ತಾ ಹೋಗುತ್ತೆ, ಹಾಗೆ ಬ್ಲೆಸ್ಸಿಂಗ್ಗಳ ಮೂಲಕ ಸ್ನೇಹಿತರೆ. ಹಾಗಾದರೆ ಈಗ ನಿಮ್ಮ ಸಮಯ ಹೇಗಿದೆ, ಈ ಸಮಯ ನಿಮಗೆ ಯಾವೆಲ್ಲ ಒಂದು ರೀತಿಯ ಪರಿವರ್ತನೆಯನ್ನು ತಂದುಕೊಡುತ್ತೆ, ಹಾಗೆ ಮುಂದಿನ ದಿನಗಳಲ್ಲಿ ನೀವು ಯಾವ ರೀತಿ ಒಂದು ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ತೀರಾ, ಹಾಗೆ ಈ ಸಮಯದಲ್ಲಿ ನಿಮ್ಮ ಜೀವನ ಶೈಲಿ ಹೇಗಿದೆ, ಈ ಜೀವನ ಶೈಲಿ ನಿಮ್ಮ ಕರ್ಮವಾಗಿ ಬದಲಾಗತ್ತಾ, ಅದು ನಿಮ್ಮ ಜೀವನದಲ್ಲಿ ನಿಮಗೆ ಒಂದು ಐತಿಹಾಸಿಕ ಬದಲಾವಣೆ ಅಂತಾರಲ್ಲ ಅದನ್ನು ತಂದುಕೊಡುತ್ತಾ ಅನ್ನುವುದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಬಾಬಾರವರ ಉತ್ತರ ಇದಕ್ಕೆ ಮೊದಲನೆಯದಾಗಿ ಸಿಗ್ತಾ ಇದೆ. ಇದು ನಿಮ್ಮ ದೈವಿಕ ಸಮಯ ಆಗಿದೆ. ಅಂದರೆ ಏನು ನಿಮಗೆ ಈಗ ಒಂದು ಒಳ್ಳೆಯ ಸಮಯ ಶುರುವಾಗಿದೆಯಲ್ಲ, ಅದು ಒಂದು ದೈವಿಕ ಸಮಯ. ಅಂದರೆ ನಿಮ್ಮ ಒಂದು ಪ್ರಾರ್ಥನೆಗಾಗಿರ್ಬೋದು, ಒಂದು ವಿಶ್ವಾಸಕ್ಕಾಗಿರ್ಬೋದು, ಇಲ್ಲವೇ ನಿಮ್ಮ ಒಂದು ಪರಿವರ್ತನೆ ಅಂದರೆ ನಿಮ್ಮಲ್ಲೇ ನೀವು ಒಂದು ಪರಿವರ್ತನೆ ಮಾಡಿಕೊಂಡು ಒಂದು ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿ ಮುಂದೆ ಸಾಕ್ತಾ ಇದ್ದೀರಲ್ಲ, ಅಂದರೆ ನಿಮ್ಮನ್ನು ಅರ್ಥ ಮಾಡ್ಕೊಂಡಿದ್ದೀರಾ, ಇಲ್ಲ ನಿಮ್ಮ ಕೆಲವು ತಪ್ಪುಗಳನ್ನು ತಿದ್ಕೊಂಡಿದ್ದೀರಾ ಈ ಸಮಯದಲ್ಲಿ, ಇದೆಲ್ಲದರ ಜೊತೆಗೆ ನೀವು ಒಂದು ಹೊಸ ಬದಲಾವಣೆಯತ್ತ ಸಾಕ್ತಾ ಇದ್ದೀರಲ್ಲ, ಈ ಸಮಯ ದೈವಿಕ ಸಮಯವಾಗಿ ಬದಲಾಗಿದೆ. ಹಾಗಾಗಿ ಇಲ್ಲಿ ಭಗವಂತನ ಯೋಜನೆಯ ಪ್ರಕಾರವೇ ನಿಮ್ಮ ಜೀವನ ಒಂದು ಹೊಸ ತಿರುವನ್ನು ಪಡ್ಕೊಳ್ಳುತ್ತೆ. ಹಾಗೆ ನೀವು ಯಾವೆಲ್ಲ ವಿಚಾರದಲ್ಲಿ ಒಂದು ಅಡೆತಡೆಗಳನ್ನು ಕಂಡಿದ್ರೋ, ಇಲ್ಲಾಂದರೆ ಕೆಲವರಿಂದ ನೋವು ನಿಂದನೆಗಳನ್ನು ಅನುಭವಿಸಿದ್ರೋ, ಅದೆಲ್ಲದಕ್ಕೂ ಉತ್ತರ ಸಿಗುವ ಅಂದರೆ ನಿಮ್ಮ ಅನೇಕ ರೀತಿಯ ಪ್ರಶ್ನೆಗಳಿಗೆ ಉತ್ತರ ಈ ದೈವಿಕ ಸಮಯ ತಂದುಕೊಡ್ಲಿಕ್ಕೆ ಶುರು ಮಾಡಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಅಂದರೆ ನಿಮ್ಮ ಒಂದು ಪರಿವರ್ತನೆಯೇ ನಿಮ್ಮ ಮುಂದಿನ ಒಂದು ಭವಿಷ್ಯವನ್ನು ರೂಪಿಸಿಕೊಡ್ತಾ ಇದೆ ಇಲ್ಲಿ. ಹಾಗಾಗಿ ನೀವು ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ರೋ, ಇಲ್ಲ ನಿಮ್ಮ ಮುಂದಿನ ಒಂದು ಭವಿಷ್ಯ ಸುರಕ್ಷಿತವಾಗಿರಲಿ ಅಂತೇಳಿ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರೋ, ಒಟ್ಟಾರೆಯಾಗಿ ನಿಮ್ಮ ಒಂದು ಒಳ್ಳೆಯ ಸಮಯ ಈಗ ಶುರುವಾಗಿದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಕತ್ತಲೆ ಇದೆ, ಇಲ್ಲ ಒಂದು ನಕಾರಾತ್ಮಕ ಭಾವ, ಇಲ್ಲ ಜನರಿದ್ದಾರೆ, ಇಲ್ಲ ವಿಚಾರಗಳಿದ್ದಾವೆ ಅಂಥೇಳಿ ನೀವು ಅಂದ್ಕೊಳ್ಳೋದು ಬೇಡ. ಅಂದರೆ ನಿಮ್ಮ ಪಾಸ್ಟಲ್ಲಿ ಏನು ನಡೆದಿತ್ತಲ್ಲ, ನಿಮ್ಮಿಂದ ಆಗಿರೋ ತಪ್ಪುಗಳಾಗಿರ್ಬೋದು, ಇಲ್ಲ ಬೇರೆಯವರು ನಿಮಗೆ ಮಾಡಿರುವ ಒಂದು ಮೋಸ ಆಗಿರ್ಬೋದು, ಇಲ್ಲ ನೋವು ಕೊಟ್ಟಿರ್ಬೋದು, ಇಲ್ಲ ಏನೋ ಕೊಟ್ಟಿರ್ಬೋದು, ಆ ವಿಚಾರಗಳಿಂದ ನೀವು ಅಲ್ಲೇ ನಿಲ್ಲೋದು ಬೇಡ, ತಟಸ್ಥವಾಗೋದು ಬೇಡ. ನಿಮ್ಮ ಜೀವನ ಆಗಿರ್ಬೋದು, ನಿಮ್ಮ ವಿಚಾರಗಳಾಗಿರ್ಬೋದು, ನಿಮ್ಮಲ್ಲಿರುವ ಒಂದು ಉತ್ಸಾಹ ಆಗಿರ್ಬೋದು, ಅದು ಸ್ಥಗಿತಗೊಳ್ಳೋದು ಬೇಡ. ಅದು ನಿಮ್ಮ ಒಂದು ಒಳ್ಳೆಯ ಆಲೋಚನೆಯ ಬಲಗಳಿಂದ ಅದು ಮುಂದೆ ಹೋಗಲಿಕ್ಕೆ ಎಲ್ಲ ರೀತಿಯಲ್ಲೂ ಸಿದ್ಧತೆ ಮಾಡ್ಕೊಂಡಿದೆ. ಹಾಗಾಗಿ ನಿಮ್ಮ ಪಾಸ್ಟಲ್ಲಾಗಿರುವ ಕೆಲವು ನೋವುಗಳನ್ನು ನೀವು ಮರೀಲೇಬೇಕು. ಆ ನೋವಿನೊಂದಿಗೆ ನೀವು ಒಂದು ಹೊಸ ಜೀವನದ ಪ್ರಾರಂಭವನ್ನು ನೀವು ಮಾಡಲೇಬೇಕು. ಅಂದರೆ ಆ ನೋವುಗಳು ನಿಮಗೆ ಪಾಠವಾಗಿರಬೇಕು, ಇಲ್ಲ ಒಂದು ಉತ್ಸಾಹವಾಗಿರಬೇಕು. ಈ ಸಮಯದಲ್ಲಿ ಅದೇ ಆಗ್ತಾ ಇದೆ. ಖಂಡಿತ ಒಂದು ದೃಢ ವಿಶ್ವಾಸವನ್ನು ಈ ಸಮಯದಲ್ಲಿ ಹೊಂದಿದ್ದೀರಾ, ಮುಂದೆ ಸಾಕ್ತಾ ಇದ್ದೀರಾ. ಈ ದೈವಿಕ ಸಮಯ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡದನ್ನು ತಂದುಕೊಡುತ್ತೆ, ಪರಿವರ್ತನೆ ಖಂಡಿತ ಸಿಗುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ. ಇಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ನೀವು ಅಂದ್ಕೊಂಡು ಕೆಲವು ದೊಡ್ಡ ದೊಡ್ಡ ಇಚ್ಛೆಗಳು ಪೂರ್ಣಗೊಳ್ಳಲಿಕ್ಕೆ ಸ್ವಲ್ಪ ಸಮಯ ತಗೊಳ್ಳಿ, ಬೇಡ ಅಂತಲ್ಲ. ಆದರೆ ನನ್ನ ಸಣ್ಣ ಪುಟ್ಟ ಬೇಡಿಕೆಗಳಾದರೂ ಈಡೇರಲಿ ಅನ್ನುವ ನಿಮ್ಮ ಈ ಇಚ್ಛೆ ಇದೆಯಲ್ಲ, ಇದು 30 ದಿನದ ಒಳಗೆ ಪೂರ್ಣಗೊಳ್ಳಲಿದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅಂದರೆ ನಿಮ್ಮ ಸಂಕಲ್ಪ ದೃಢವಾಗಿದೆ. ಹಾಗೆ ಕೆಲವರ ಎನರ್ಜಿಯ ಪ್ರಕಾರ ಯಾವ ರೀತಿ ನಿಮ್ಮ ಯೋಜನೆ ಆಗಿದೆ ಅಂದರೆ, ನಿಮಗೊಂದು ಕೆಲಸ ಸಿಗ್ತಾ ಇಲ್ಲ, ಅಂದರೆ ಹಿಂದೆ ಇತ್ತು ಕೆಲಸ, ಈಗ ಕಳ್ಕೊಂಡ್ಬಿಟ್ಟಿದ್ದೀರಾ ಒಂದು 6 ತಿಂಗಳಿಂದ. ಅದಕ್ಕೋಸ್ಕರ ನೀವು ಬಹಳ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ, ಅಂದರೆ ಕುಗ್ತಾ ಇದ್ದೀರಾ, ಕುಗ್ಗೋದ್ರ ಜೊತೆಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ. ಇಲ್ಲಿ ನೀವೊಂದು ನಿಮ್ಮ ಬಗ್ಗೆನೇ ಒಂದು ದುರ್ಬಲತೆ ಇಲ್ಲವೇ ಒಂದು ಕುಗ್ಗುವಿಕೆಯ ಅನುಭವವನ್ನು ಹೊಂದುತ್ತಾ ಇರೋದ್ರಿಂದ ಸುತ್ತ ಒಂದು ನಕಾರಾತ್ಮಕ ಊರ್ಜೆಗಳು ಹೆಚ್ಚಾಗಿದ್ದಾವೆ. ಹಾಗಾಗಿ ನೀವು ಈ ಸಮಯದಲ್ಲಿ ಆತ್ಮವಿಶ್ವಾಸದಿಂದ ಈ ಸಮಯ ಏನೊಂದು 6 ತಿಂಗಳು ನಾನು ಕೆಲಸ ಕಳ್ಕೊಂಡಿದ್ದೀನಿ, ಇಲ್ಲ 1 ವರ್ಷ ಕೆಲಸ ಕಳ್ಕೊಂಡಿದ್ದೀನಿ ಅಂದರೆ ಇದು ಒಂದು ಒಳ್ಳೆಯ ಸಮಯವಾಗಿದೆ. ಸುಮ್ಮನೆ ಇದು ನನಗೆ ಸಿಕ್ಕಿಲ್ಲ, ಏನೋ ಒಂದು ಪಾಠ ಕಲಿಸ್ಲಿಕ್ಕಾಗಿರ್ಬೋದು, ಇಲ್ಲ ಏನೋ ಒಂದು ಪರಿವರ್ತನೆಗಾಗಿರ್ಬೋದು. ಯಾಕಂದರೆ ನಾನು ಗುರುವಿನಲ್ಲಿ ವಿಶ್ವಾಸ ಇಟ್ಟಿದ್ದೀನಿ, ಅವ್ರು ನನಗೆ ಒಂದು ಉನ್ನತವಾದ ಸ್ಥಾನದ ಕೆಲಸವನ್ನು ಕೊಡಿಸ್ತಾರೆ. ಅಲ್ಲಿವರೆಗೂ ನನಗೆ ಈ ರೀತಿಯ ಒಂದು ಸಮಯ ಸಿಕ್ಕಿದೆ ಅಂದರೆ ಖಂಡಿತ ಇದು ಕಾರಣ ಇಲ್ಲದೆ ಸಿಕ್ಕಿಲ್ಲ ಅನ್ನೋ ರೀತಿ ನೀವು ಯಾರಿಗಾದರೂ ಒಂದು ಸಹಾಯ ಮಾಡೋ ಮೂಲಕ ಆಗಿರ್ಬೋದು. ಅಂದರೆ ಹಣದ ಮೂಲಕವೇ ಸಹಾಯ ಅಂತಲ್ಲ, ತಂದೆ ತಾಯಿಗೆ ಅವರ ಕೆಲಸದಲ್ಲಿ ಒಂದು ಸಹಾಯ ಮಾಡೋದು ಆಗಿರ್ಬೋದು, ಸ್ನೇಹಿತರಿಗೆ ನನ್ನ ಹತ್ರ ಹಣ ಇಲ್ಲದಿದ್ರೂ ಪರವಾಗಿಲ್ಲ, ನಿನ್ನ ಜೊತೆಗೆ ನಾನು ನಿನ್ನ ಕಷ್ಟಕ್ಕೆ ನಿಲ್ತೀನಿ ಅನ್ನೋ ರೀತಿಲಿ ಆಗಿರ್ಬೋದು. ಈ ರೀತಿ ನೀವು ಸಹಾಯ ಮಾಡಬೇಕು ಅನ್ನೋ ರೀತಿಲಿ ಬರ್ತದೆ. ಆದರೆ ಕೆಲವರು ಇಲ್ಲಿ ಅಂದ್ಕೊಳ್ಬೋದು ನಿಮ್ಮ ವಿಚಾರದಲ್ಲಿ, ಅಂದರೆ ಕೆಲಸ ಇಲ್ಲ
ಅದಕ್ಕೋಸ್ಕರ ಈ ರೀತಿಯಾಗಿ ನಮ್ಗೆ ಸಹಾಯ ಮಾಡೋಕ್ಕೆ ಬರ್ತಾ ಇದ್ದೀನಿ ಅಂತೇಳಿ. ಅವರ ಕರ್ಮದ ಸಂಪರ್ಕಕ್ಕೆ ನೀವು ಹೋಗಬೇಡಿ. ಅವರವರ ಯೋಚನೆಗೆ ತಕ್ಕ ಹಾಗೆ ಅವರು ಯೋಚನೆ ಮಾಡ್ತಾರೆ. ಹಾಗಾಗಿ ಅವರ ಯೋಚನೆಗೆ ನೀವು ಖಂಡಿತವಾಗಿಯೂ ಕನೆಕ್ಟ್ ಆಗಬೇಡ್ರಿ. ನಿಮ್ಮ ಒಂದು ಉನ್ನತವಾದ ಯೋಚನೆ ಇದೆ ಅದು ನಿಮ್ಮನ್ನು ಉನ್ನತವಾಗಿಸುತ್ತೆ, ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಸ್ವಲ್ಪ ದಿನ ನಿಮ್ಗೆ ಸಮಯ ಸಿಕ್ಕಿದೆ ಅಂದರೆ ಅದು ಕಾರಣವಿಲ್ಲದೆ ಸಿಕ್ಕಿರೋದಿಲ್ಲ. ಅದು ಕೆಲವು ಪಾಠಗಳನ್ನು ಕಲಿಸುತ್ತೆ, ಕೆಲವು ಜನರನ್ನು ಪರಿಚಯ ಮಾಡಿಸ್ಕೊಡುತ್ತೆ, ಹಾಗೆ ನಿಮ್ಮ ಯೋಗ್ಯತೆಯನ್ನು ನೀವೇ ಅಳ್ಕೊಳ್ಳೋಕ್ಕೂ ಕೂಡ ಒಂದು ದಾರಿ ಮಾಡಿಕೊಡುತ್ತೆ. ಹಾಗಾಗಿ ಕುಗ್ಗೋದಾಗಿರ್ಬೋದು, ಎಲ್ಲೋ ಹೋಗಿ ಕೂತ್ಕೊಳ್ಳೋದಾಗಿರ್ಬೋದು, ಇಲ್ಲ ಮಲ್ಗೋದಾಗಿರ್ಬೋದು, ಆಲಸ್ಯದಿಂದ ಕೂಡಿ ನಿಮ್ಮನ್ನೇ ನೀವು ಹೀಯಾಳಿಸ್ಕೊಳ್ಳೋದಾಗಿರ್ಬೋದು, ಈ ರೀತಿ ಎಲ್ಲ ಮಾಡೋದಕ್ಕಿಂತ ಮೊದಲು ನೀವು ಈ ಸಮಯ ನನಗೊಂದು ಒಳ್ಳೆಯದಕ್ಕೆ ಸಿಕ್ಕಿದೆ ಅನ್ನೋ ರೀತಿಲಿ ನಿಮ್ಮ ಬಗ್ಗೆ ಇನ್ನಷ್ಟು ಯೋಚನೆಗಳನ್ನು ಮಾಡಿ ಹಾಗೆ ಕೈಲಾದಷ್ಟು ಸಹಾಯವನ್ನು ಮಾಡಿ ಹಾಗೆ ನಿಮ್ಮ ಲಕ್ಷ್ಯದ ಕಡೆ ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಿ ಅನ್ನೋ ರೀತಿಲಿ ವಿಚಾರ ಬರ್ತದೆ. ಹಾಗಾಗಿ ಹೆದರೋದು ಬೇಡ. ಖಂಡಿತವಾಗಿ ನೀವು ಅಂದ್ಕೊಂಡಿರೋ ರೀತಿಲಿ ನಿಮಗೊಂದು ಉತ್ತಮವಾದ ಕೆಲಸ ಆದಷ್ಟು ಬೇಗನೆ ಸಿಗುತ್ತೆ. ಈ ಸಮಯದಲ್ಲಿ ನೀವು ಏನು ಯೋಜನೆ ಮಾಡ್ತೀರೋ ಅದೆಲ್ಲವೂ ಒಂದು ಮ್ಯಾನಿಫೆಸ್ಟ್ ಆಗುತ್ತೆ. ಹಾಗಾಗಿ ಈ ಸಮಯದಲ್ಲಿ ನೀವು ಯೋಚನೆ ಮಾಡೋದ್ರ ಬಗ್ಗೆ ಬಹಳ ಹಿಡಿತಾ ಇರಲಿ. ದುರ್ಬಲತೆಗೆ ಜಾರಬೇಡಿ, ನಕಾರಾತ್ಮಕವಾಗಿ ಚಿಂತಿಸಬೇಡಿ, ಸಕಾರಾತ್ಮಕವಾಗಿ ನಿಮ್ಮ ಬಗ್ಗೆ ನೀವೊಂದು ವಿಶ್ವಾಸವನ್ನು ಇಟ್ಕೊಳ್ಳಿ. ಸಮಯ ಅನ್ನೋದು ಎಲ್ಲದನ್ನೂ ಪರಿವರ್ತನೆ ಮಾಡಿಕೊಡುತ್ತೆ. ಹಾಗೆ ಇಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ನಾಳೆ ಶನಿ ಅಮಾವಾಸ್ಯೆ ಬರ್ತಾ ಇದೆ, ಇಲ್ಲ ಅಮಾವಾಸ್ಯೆ ದಿನ ಹೆದರೋದಾಗಿರ್ಬೋದು, ಇಲ್ಲ ಇನ್ನೇನಾದರೂ ಸಮಸ್ಯೆ ಉಂಟಾಗುತ್ತಾ ಅನ್ನೋದಾಗಿರ್ಬೋದು. ಇಲ್ಲಿ ಆ ರೀತಿಯ ಹೆದರಿಕೆ ಬೇಡ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ. ಅಂದರೆ ನಾಳೆ ಅಮಾವಾಸ್ಯೆಗೆ ನಿಮ್ಮ ಒಂದು ಕರ್ಮದ ಚಕ್ರ ಅಂತ್ಯಗೊಳ್ತಾ ಇದೆ. ಅಂದರೆ ಒಂದು ಒಳ್ಳೆಯ ತಿರುವಿನೊಂದಿಗೆ ಅದರ ಮುಂದಿನ ದಿನ ಶುರುವಾಗುತ್ತೆ ಅನ್ನೋ ರೀತಿಯಲ್ಲಿ. ಅಂದರೆ ಇಲ್ಲಿ ಕರ್ಮಕ್ಕನುಸಾರವಾಗಿ ನಾವು ಏನು ತಪ್ಪು ಮಾಡಿರ್ತೀವಲ್ವ ಆ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು. ಯಾಕಂದರೆ ಶನಿದೇವರು ಕರ್ಮಫಲದಾತರು. ಅವರು ಒಂದು ಸಾರಿ ನಮ್ಮ ಮೇಲೆ ದೃಷ್ಟಿ ಹರಿಸಿದ್ರು ಅಂದರೆ ನಮ್ಮನ್ನು ಶ್ರೀಮಂತರನ್ನೂ ಆಗಿಸ್ಬೋದು, ಅಂದರೆ ರಾಜನನ್ನು ಆಗಿಸ್ಬೋದು, ಕಡು ಬಡವ ಇಲ್ಲ ಭಿಕ್ಷುಕನನ್ನು ಆಗಿಸ್ಬೋದು. ಅಂತಹ ಶಕ್ತಿ ಆ ಕರ್ಮದೇವತೆ ಕರ್ಮಫಲದಾತರಾದ ಶನಿದೇವರಿಗಿದೆ. ಹಾಗಾಗಿ ಈ ಸಮಯದಲ್ಲಿ ನಾಳೆ ಶನಿ ಅಮಾವಾಸ್ಯೆ ಬರ್ತಾ ಇರೋದ್ರಿಂದ ಅಂದರೆ ಇಲ್ಲಿ ನಿಮ್ಮ ಮೇಲೆ ಎಂಥದ್ದೇ ಒಂದು ಶನಿಯ ಪ್ರಕೋಪ ಇದ್ದರೂ ಕೂಡ ಅವರನ್ನು ಶಾಂತವಾಗಿಸುವ ದಿನ ಅಂದರೆ ಈ ದಿನ ನೀವು ಮಾಡುವ ಒಂದು ಒಳ್ಳೆಯ ಕರ್ಮದ ಸೇವೆ ಇದೆಯಲ್ಲ ಅದು ಅವರನ್ನು ಪ್ರಸನ್ನಗೊಳಿಸುತ್ತೆ. ಅಂಥ ಅದ್ಭುತ ದಿನ ಈ ದಿನ. ನೀವು ಅವರನ್ನು ಪ್ರಸನ್ನಗೊಳಿಸಿದರೆ ಒಂದು ಒಳ್ಳೆಯ ಸೇವೆಯಿಂದ ಆಗಿರ್ಬೋದು, ಇಲ್ಲ ಒಂದು ಒಳ್ಳೆಯ ಪರಿವರ್ತನೆ, ಅಂದರೆ ನಾನು ಮಾಡಿರೋ ತಪ್ಪುಗಳನ್ನೆಲ್ಲ ಒಪ್ಕೊಳ್ತೀನಿ, ಅಂದರೆ ಏನಾದರೂ ಒಂದು ತಪ್ಪನ್ನು ನೀವು ಮಾಡಿದ್ದೀರಿ ಅಂದರೆ ಅದನ್ನು ಒಪ್ಕೊಂಡ್ಮೇಲೆ ನೀವು ಸರಿದಾರಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಎದುರಿಗೆ ಒಂದು ಶರಣಾಗತಿಯಾಗಿ ನನ್ನಿಂದ ತುಂಬಾ ತಪ್ಪಾಗಿದೆ, ಇನ್ನೊಬ್ಬರಿಗೆ ತುಂಬ ನೋವು ಕೊಟ್ಟಿದ್ದೀನಿ, ಇಲ್ಲ ಇನ್ನೊಬ್ಬರಿಗೆ ಇನ್ನೊಂದು ರೀತಿಯಲ್ಲಿ ಹಿಂಸೆ ಕೊಟ್ಟಿದ್ದೀನಿ, ಹಾಗಾಗಿ ಈ ಸಮಯದಲ್ಲಿ ಆ ಎಲ್ಲ ವಿಚಾರಗಳಿಂದ ಹೊರಗೆ ಬರ್ತೀನಿ, ಪಶ್ಚಾತ್ತಾಪ ಪಟ್ಟಿದ್ದೀನಿ, ನನ್ನನ್ನು ಕ್ಷಮಿಸಿ ನಿಮ್ಮ ಶರಣದಲ್ಲಿ ತಗೊಳ್ಳಿ ಅನ್ನೋ ರೀತಿಲಿ ನಿಮ್ಮ ಭಾವ ಇದ್ದಾಗ ಖಂಡಿತವಾಗಿಯೂ ಇಲ್ಲಿ ಪ್ರಸನ್ನತೆಗೊಳ್ಳುವ ದಿನ ಅದಕ್ಕೆ ಅವಕಾಶವಾಗಿ ಬಂದಿದೆ ನಾಳೆ ದಿನ. ಹಾಗಾಗಿ ನೀವು ಮಾಡಿದ ತಪ್ಪುಗಳನ್ನೆಲ್ಲ ಒಮ್ಮೆ ನೆನಪು ಮಾಡಿಕೊಂಡು ಕ್ಷಮೆ ಯಾಚಿಸ್ರಿ. ತಿಳಿಯದೇನೋ ಆಗಿರುವ ತಪ್ಪುಗಳಿಗೆ ಒಂದು ಕ್ಷಮೆ ಯಾಚಿಸಿ ಪಶ್ಚಾತ್ತಾಪ ಪಟ್ಟು ಇಂದಿನಿಂದ ನಾನು ಒಂದು ಹೊಸ ಬದುಕನ್ನು ಶುರು ಮಾಡ್ತೀನಿ ಅಂತೇಳಿ ನೀವು ಸೆರೆಂಡರ್ ಆದರೆ ಭಗವಂತನಲ್ಲಿ ಖಂಡಿತವಾಗಿ ಅವರು ಕೂಡ ಪ್ರಸನ್ನರಾಗಿ ನಿಮ್ಗೆ ಮತ್ತೊಂದು ಅವಕಾಶ ಕೊಡ್ತಾರೆ. ಒಳ್ಳೆಯ ರೀತಿಯ ಒಂದು ತಿರುವನ್ನು, ಒಂದು ಅವಕಾಶವನ್ನು ಅದೃಷ್ಟದ ರೂಪದಲ್ಲಿ ತರ್ತಾರೆ. ನಿಮ್ಮ ಜೀವನವನ್ನು ಬೆಳಗ್ತಾರೆ. ಕಳ್ಕೊಂಡಿರೋ ಕೆಲಸ ಸಿಗ್ಬೋದು, ಸಂತಾನ ಆಗ್ಬೋದು, ವಿವಾಹ ಆಗ್ಬೋದು, ಅನಾರೋಗ್ಯದ ವಿಚಾರದಲ್ಲಾಗಿರ್ಬೋದು, ಅನವಶ್ಯಕ ಖರ್ಚುಗಳ ವಿಚಾರದಲ್ಲಾಗಿರ್ಬೋದು, ನಿಮಗೆ ಹಾನಿ ಆಗ್ತಾ ಇದೆಯಲ್ಲ ಅದರಿಂದ ನೀವು ಹೊರಗೆ ಬರ್ತೀರಾ. ಹಾಗೆ ನೀವು ಯಾವೆಲ್ಲ ಒಂದು ರೀತಿಯ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರೆ ಅವೆಲ್ಲದರಲ್ಲೂ ನಿಮಗೆ ಅಡ್ಡಿ ಆತಂಕಗಳು ದೂರವಾಗ್ತವೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ. ಹಾಗಾಗಿ ನಾಳೆ ಒಂದು ಅದ್ಭುತವಾದ ವಿಶೇಷವಾದ ದಿನ ಆಗಿದೆ. ನೀವೊಂದು ಪಶ್ಚಾತ್ತಾಪ ಪಟ್ಟು ಒಂದು ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿ ಮುಂದೆ ಸಾಗಲಿಕ್ಕೆ, ಈ ಉದ್ದೇಶ ನಿಮ್ಮ ಭವಿಷ್ಯವನ್ನು ಸುರಕ್ಷಿತವಾಗಿಡುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ. ಹಾಗಾಗಿ ದಾನ ಧರ್ಮದ ಸೇವೆಯನ್ನು ಮಾಡಿ. ಹಾಗಂತ ಪದೇ ತಪ್ಪುಗಳನ್ನು ಮಾಡೋದಾಗಿರ್ಬೋದು, ಇಲ್ಲ ಮೋಸ ಮಾಡೋದಾಗಿರ್ಬೋದು, ಇನ್ನೊಬ್ಬರಿಗೆ ಬೈಯೋದು, ನಿಂದಿಸೋದು, ಆಡ್ಕೊಳ್ಳೋದು, ಈ ರೀತಿ ಮಾಡೋದು ಮತ್ತೆ ಕ್ಷಮೆ ಯಾಚಿಸೋದು ಅದಲ್ಲ ಪರಿವರ್ತನೆ. ಅಂದರೆ ಒಮ್ಮೆ ನೀವೀಗ ಹಿಂದೆ ಏನೆಲ್ಲ ಮಾಡಿದ್ರೋ ಅದಕ್ಕೆಲ್ಲ ಒಂದು ಕ್ಷಮೆಯನ್ನು ಯಾಚಿಸಿ ಪಶ್ಚಾತ್ತಾಪ ಪಟ್ಟು ಇನ್ನು ಮುಂದಿನ ಕರ್ಮ ಯಾವ ರೀತಿ ಮಾಡ್ತೀರಿ ಅನ್ನೋದ್ರ ಮೇಲೇ ಆ ಕರ್ಮ ಫಲದಾತನ ಒಂದು ಆಶೀರ್ವಾದ ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ. ಈ ಸಮಯದಲ್ಲಿ ಈ ಎಲ್ಲ ರೀತಿಯ ಒಂದು ವಿಚಾರಗಳಿಂದ ನೀವು ಪರಿವರ್ತನೆ ಹೊಂದಿದ್ದೀರ. ಈಗ ಇದನ್ನು ಅರ್ಥ ಮಾಡ್ಕೊಂಡಿರ, ಈ ಕರ್ಮದ ಸತ್ಯವನ್ನು ನೀವು ಆದಷ್ಟು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರ. ಹಾಗಾಗಿ ನಿಮ್ಮ ಜೀವನದಲ್ಲಿ ಕೆಲವು ಜನರು ದೂರ ಆಗ್ತಾ ಇದ್ದಾರೆ. ಅಂದರೆ ಕೆಟ್ಟ ಜನರಾಗಿರ್ಬೋದು, ಅವರ ವಿಚಾರಗಳಾಗಿರ್ಬೋದು, ಅದರಿಂದ ನೀವು ಬಂಧಿತರಾಗಿದ್ರಿ ಅಂದರೆ ನಿಮ್ಮ ಶತ್ರುಗಳು ಯಾವುದೋ ರೀತಿಯಲ್ಲಿ ನಿಮ್ಮ ಮೇಲೆ ಪರಿಣಾಮ ಬೀರ್ತಾ ಇದ್ರು ಅಂದರೆ ಅವರ ನಾಶ, ಅವರ ಅವನತಿ ಶುರುವಾಗಿದೆ. ನಿಮ್ಮ ಒಳ್ಳೆಯ ಸಮಯ ಶುರುವಾಗಿದೆ. ಅಂದರೆ ನಿಮ್ಮ ಜೀವನದಿಂದ ಕೆಲವರು ಹೋಗ್ತಾರೆ, ದೂರ ಆಗ್ತಾರೆ. ಅದು ಹೇಗಾಗ್ತಾರೋ ಏನಾಗ್ತಾರೋ ಅದು ನೀವು ನಂಬಿದ ಗುರುವಿನ ಮೇಲೆ ಆಧಾರಿತವಾಗಿರುತ್ತೆ. ಒಟ್ಟಾರೆಯಾಗಿ ಕೆಟ್ಟ ಜನರು ನಿಮ್ಗೆ ಯಾರೆಲ್ಲ ದುಃಖ ಕೊಟ್ಟಿದ್ರು, ನೋವು ಕೊಟ್ಟಿದ್ರು, ಹಿಂಸೆ ಕೊಟ್ಟಿದ್ರು ಅವರು ನಿಮ್ಮಿಂದ ದೂರ ಆಗ್ತಾರೆ. ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಕ್ಲೈನ್ಸಿಂಗ್ ನಡೀತಾ ಇದೆ ಈ ಸಮಯದಲ್ಲಿ. ಅಂದರೆ ನಿಮ್ಮನ್ನು ಶುದ್ಧೀಕರಿಸ್ತಾ ಇದ್ದಾರೆ ಬಾಬಾ ಅನೇಕ ರೀತಿಯಲ್ಲಿ. ಕೆಲವು ಪಾಠಗಳನ್ನು ಕಲಿಸ್ತಾ ಇದ್ದಾರೆ,
ಹಾಗೆ ಕೆಲವು ಜನರನ್ನು ಎದುರಾಗಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ನಿಮಗೆ ತಿಳುವಳಿಕೆ ಬಂದಿದೆ. ಅಂದರೆ ಈ ಜಗತ್ತು ಹೇಗಿದೆ ಅಂತ ಹೇಳಿ, ಅಂದರೆ ನಾವು ಒಳ್ಳೆಯದನ್ನು ಕೊಟ್ಟರೆ ನಮಗೆ ಒಳ್ಳೆಯದೇ ಸಿಗುತ್ತೆ, ಕೆಟ್ಟದನ್ನು ಕೊಟ್ಟರೆ ನಮಗೆ ಕೆಟ್ಟದೇ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಒಂದು ವಾಸ್ತವ ಸತ್ಯವನ್ನು ಈ ಸಮಯದಲ್ಲಿ ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಅದಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಕ್ರಿಯೆ ಈಗ ಶುರುವಾಗಿದೆ. ಅಂದರೆ ಒಳ್ಳೆಯ ಜನರು ನಿಮ್ಮ ಹತ್ರ ಬರ್ತಾ ಇದ್ದಾರೆ ಅಂದರೆ ಅದು ನಿಮ್ಮ ಒಂದು ಒಳ್ಳೆಯ ಕರ್ಮದ ಉದ್ದೇಶದಿಂದ ಅವರು ನಿಮ್ಮ ಬಳಿ ಮರಳಿ ಬರ್ತಾ ಇದ್ದಾರೆ. ಅಂದರೆ ಅದು ಯಾವುದೋ ರೂಪದಲ್ಲಿ ನಿಮಗೆ ಒಂದು ಸಹಾಯ ಸಿಗ್ತಾ ಇದೆ ಅಂದರೆ ಖಂಡಿತ ಅದು ನಿಮ್ಮ ಒಳ್ಳೆಯ ಉದ್ದೇಶ. ಇವತ್ತಿನ ನಿಮ್ಮ ಒಂದು ಒಳ್ಳೆಯ ಉದ್ದೇಶ ನಾಳೆ ನಿಮ್ಮ ಜೀವನಕ್ಕೆ ಒಂದು ದಾರಿ ಮಾಡಿಕೊಡ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಹಾಗಾಗಿ ಒಳ್ಳೆಯದ್ರ ಕಡೆ ಹೆಚ್ಚು ಗಮನ ಕೊಡಬೇಕು ಈ ಸಮಯದಲ್ಲಿ ಅಂತೇಳಿ ನೀವೇನು ಅಂದ್ಕೊಂಡಿದ್ದೀರಲ್ಲ, ಯೋಜನೆ ಹಾಕ್ಕೊಂಡಿದ್ದಲ್ಲ, ಆ ಯೋಜನೆ ಭಗವಂತನ ಯೋಜನೆಯಲ್ಲಿ ನಿಮ್ಮನ್ನು ಸಂಪರ್ಕಕ್ಕೆ ತಗೊಂಡಿದೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ. ಹಾಗಾಗಿ ನಿಮ್ಮ ಒಂದು ಕ್ಲೈನ್ಸಿಂಗ್ ನಡೀತಾ ಇದೆ ಸಮಯದಲ್ಲಿ ಬಾಬಾ ಅವರ ಧ್ವನಿಯಲ್ಲಿ ನಿಮ್ಮ ಒಂದು ಕೆಟ್ಟ ಕರ್ಮ ಆಗಿರ್ಬೋದು, ಪಾಸ್ಟಲ್ ಆಗಿರುವ ನೋವು ಆಗಿರ್ಬೋದು, ವೇದನೆ ಆಗಿರ್ಬೋದು, ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು, ಇನ್ನು ಯಾವುದೇ ರೀತಿ ಒಂದು ನೋವಿನಿಂದ ನೀವು ನರಳಾಡ್ತಾ ಇದ್ದೀರಾ ಅಂದರೆ ಈ ಸಮಯದಲ್ಲಿ ನೀವು ಅವರ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಸೆರೆಂಡರ್ ಆಗಿದ್ದೀರಾ ಅಂದರೆ ಆ ಶರಣಾಗತಿಯ ಭಾವದಿಂದ ಅವರು ಪ್ರಸನ್ನರಾಗಿ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಕಹಿ ಘಟನೆಗಳನ್ನಾಗಿರ್ಬೋದು, ದುಃಖಗಳನ್ನಾಗಿರ್ಬೋದು ಧ್ವನಿಯಲ್ಲಿ ಹಾಕಿ ಸುಡ್ತಾ ಇದ್ದಾರೆ. ಖಂಡಿತ ಮುಂದಿನ ದಿನಗಳು ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡ ರೀತಿಯಲ್ಲಿ ನಿಧಾನವಾಗಿ ಪ್ರಗತಿಯನ್ನು ಕಾಣ್ತವೆ, ಆದರೆ ಶಾಶ್ವತವಾಗಿ ಒಂದು ಒಳ್ಳೆಯ ನೆಮ್ಮದಿಯನ್ನು ನಿಮಗೆ ತಂದುಕೊಡ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾರವರು ನಿಮಗೆ ಒಂದು ಬ್ಲೆಸ್ಸಿಂಗನ್ನು ಕೊಡ್ತಾ ಇದ್ದಾರೆ. ಈ ಸಮಯದಲ್ಲಿ ಗುರುವಿನ ಬಲ ಹೇರಳವಾಗಿದೆ. ಹಾಗಾಗಿ ನೀವು ನಕಾರಾತ್ಮಕವಾಗಿ ಯೋಚಿಸೋದು ಬೇಡ. ಅಂದರೆ ಪದೇ ಪದೇ ನನ್ನ ಹತ್ರ ಅದಿಲ್ಲ, ನಮ್ಮ ಮನೆಯಲ್ಲಿ ಹಣ ಇಲ್ಲ, ನಾವು ತುಂಬ ಬಡತನದಲ್ಲಿದ್ದೀವಿ, ಇಲ್ಲ ಅಂದರೆ ನಾವು ಅಂದ್ಕೊಂಡಿದ್ದು ಏನೋ ಆಗೋದೇ ಇಲ್ಲ ಅನ್ನೋ ರೀತಿಯಲ್ಲಿ ನೆಗೆಟಿವ್ ಆಗಿ ಯಾವಾಗಲೂ ಯೋಚಿಸ್ತಾ ಇರ್ತೀರ ಕೆಲವರ ಎನರ್ಜಿ ಪ್ರಕಾರ. ಇಲ್ಲಿ ಇಲ್ಲ ಇಲ್ಲ ಅನ್ನುವ ಭಾವವನ್ನು ಬಿಡಬೇಕು. ಅಂದರೆ ನಾವು ಅವನ ಶರಣದಲ್ಲಿದ್ದೀವಿ ಅಂದರೆ ನಮಗೇನು ಸಿಕ್ಕಿದೆಯೋ ಅದೆಲ್ಲವೂ ನಮ್ಮ ಕರ್ಮಕ್ಕನುಸಾರವಾಗಿ ಸಿಕ್ಕಿದೆ, ಅದನ್ನು ನಾನು ಸ್ವೀಕಾರ ಮಾಡ್ತೀನಿ, ನಿಮ್ಮ ಶರಣದಲ್ಲಿ ನಾನಿದ್ದೀನಿ, ನನ್ನ ಜೀವನ ಹೇಗಿರಬೇಕು ಅಂತೇಳಿ ನೀವು ಯೋಜನೆ ಹಾಕಿದ ಹಾಗೆ ಇರಲಿ ಅನ್ನೋ ರೀತಿಯಲ್ಲಿ ಸಮರ್ಪಣೆ ಆದಾಗ ಇದರಲ್ಲಿ ಪ್ರಸನ್ನತೆ ಇರುತ್ತೆ ಭಗವಂತನಿಗೆ. ಖಂಡಿತ ನಿಮ್ಮ ಜೀವನ ಉತ್ತಮವಾಗಿ ಬದಲಾಗ್ತಾ ಹೋಗುತ್ತೆ. ಹಾಗಾಗಿ ನಿಮ್ಮನ್ನು ನೀವು ಅಳ್ಕೊಳ್ಬೇಡ್ರಿ, ತೂಗಬೇಡ್ರಿ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ. ನೀವು ಎಷ್ಟು ನಿಮ್ಮನ್ನು ಖಿನ್ನತೆಗೆ ಜಾರಿಸ್ತಿರೋ, ದುರ್ಬಲತೆಗೆ ಜಾರಿಸ್ತಿರೋ, ಇಲ್ಲ ಇಲ್ಲ ಅನ್ನೋ ಪದವನ್ನು ಉಪಯೋಗಿಸ್ತಿರೋ ಅಷ್ಟೇ ನಿಮ್ಮ ಜೀವನದಲ್ಲಿ ಇಲ್ಲವಾಗಿ ಹೋಗ್ಬಿಡುತ್ತೆ ಎಲ್ಲದು ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ. ಹಾಗಾಗಿ ಸಕಾರಾತ್ಮಕವಾಗಿ ಯೋಚಿಸಿ. ಏನಿದೆಯೋ ಏನು ಸಿಕ್ಕಿದೆಯೋ ಅದ್ರ ಬಗ್ಗೆ ನಿಮಗೆ ತೃಪ್ತಿ ಇದ್ದಾಗ ಖಂಡಿತವಾಗಿ ಆ ತೃಪ್ತಿಯ ಭಾವ ನಿಮ್ಮ ಕಡೆ ಒಂದು ಒಳ್ಳೆಯದನ್ನು ಆಕರ್ಷಣೆ ಮಾಡಿಕೊಡುತ್ತೆ. ಅದ್ರ ಜೊತೆಗೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನ, ನಿಷ್ಠೆ, ಶ್ರದ್ಧೆ ಎಲ್ಲವೂ ಕೂಡ ಇಲ್ಲಿ ಲೆಕ್ಕಕ್ಕೆ ಬರುತ್ತೆ. ನಿಮ್ಮ ಕರ್ಮದ ಉದ್ದೇಶ ಕೂಡ ನಿಮ್ಮನ್ನು ಒಂದು ಉತ್ತಮವಾದ ಸ್ಥಿತಿಗೆ ತಗೊಂಡು ಹೋಗುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ. ಒಂದು ಕತ್ತಲೆಯ ನಂತರ ಬೆಳಕು, ರಾತ್ರಿಯ ನಂತರ ಒಂದು ಬೆಳಗು ಅನ್ನೋ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ತಿರುವು ಶುರುವಾಗಲಿದೆ. ಅದನ್ನು ನೀವು ನಂಬಬೇಕು. ಖಂಡಿತವಾಗಿಯೂ ಈ ಸಮರ್ಪಣಾ ಭಾವದಲ್ಲಿ, ಈ ಶರಣಾಗತಿಯ ಭಾವದಲ್ಲೇ ನಿಮ್ಮ ಒಂದು ಭವಿಷ್ಯ ರೂಪಿಸಿಕೊಡುವ ಒಂದು ಯೋಜನೆ ಇದೆ ಗುರುವಿನದ್ದು ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ. ಅಂದರೆ ನಿಮ್ಮ ಇಷ್ಟು ವರ್ಷಗಳಲ್ಲಿ ನೀವೇನು ಕೊಟ್ಟಿದ್ರೋ, ಯಾರಿಗೊಂದು ಒಳ್ಳೆಯದನ್ನು ಮಾಡಿದ್ರೋ, ಒಳ್ಳೆಯದನ್ನು ಬಯಸಿದ್ರೋ, ಒಳ್ಳೆಯ ಸೇವೆಯನ್ನು ಮಾಡಿದ್ರೋ, ಒಳ್ಳೆಯ ಕರ್ಮವನ್ನು ಹೊಂದಿದ್ರೋ, ಅವೆಲ್ಲವೂ ಈ ಸಮಯದಲ್ಲಿ ನಿಮ್ಮ ಒಂದು ಯೋಜನೆ ಆಗ್ತವೆ. ಅಂದರೆ ನಿಮ್ಮ ಮುಂದಿನ ಭವಿಷ್ಯವಾಗಿ ರೂಪುಗೊಳ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ. ಅಂದರೆ ಯಾವ ದೇವರೇ ಆಗಲಿ ನಿಮಗೆ ಸಹಾಯಕ್ಕೆ ನಿಲ್ಲಬೇಕು ಅಂದರೆ, ಯಾವ ಗ್ರಹಗತಿಗಳೇ ಆಗಿರ್ಬೋದು, ಶನಿ ದೇವರಾಗಿರ್ಬೋದು, ಗುರು ದೇವರಾಗಿರ್ಬೋದು, ಇನ್ನು ಯಾವುದೇ ರೀತಿಯ ಗ್ರಹಗಳಾಗಿರ್ಬೋದು, ನಿಮ್ಮ ಒಂದು ಕರ್ಮವನ್ನು ನೋಡ್ತವೆ. ಅಂದರೆ ನಿಮ್ಮ ಕರ್ಮದ ಆಧಾರದ ಮೇಲೆ ನಿಮಗೆ ಫಲ ಸಿಗ್ತಾ ಇರೋದಿಲ್ಲ. ಅಂದರೆ ನೀವು ಅವರನ್ನು ಪ್ರಸನ್ನಗೊಳಿಸ್ಬೋದು, ಅಂದರೆ ಅದಕ್ಕೆ ದಾರಿ ಇದೆ. ಅಂದರೆ ನಿಮ್ಮ ಒಂದು ಒಳ್ಳೆಯ ಸೇವೆಗಳು, ಅಂದರೆ ಒಂದು ಒಳ್ಳೆಯ ಉದ್ದೇಶಗಳಿಂದ ಇದೊಂದೇ ನಿಮಗೆ ದಾರಿ ಇರೋದು. ಒಂದು ಗುರುವನ್ನಾಗಿರ್ಬೋದು, ದೇವರನ್ನಾಗಿರ್ಬೋದು, ಹಾಗೆ ಯಾವುದೇ ರೀತಿ ಒಂದು ಶಕ್ತಿಯ ಊರ್ಜೆಗಳನ್ನು ಪ್ರಸನ್ನಗೊಳಿಸಬೇಕು ಅಂದರೆ ಅದು ನಿಮ್ಮ ಕರ್ಮದಿಂದ, ಒಳ್ಳೆಯ ಕರ್ಮದ ಉದ್ದೇಶದಿಂದ ಮಾತ್ರ ಸಾಧ್ಯ. ಆ ಕರ್ಮಗಳಿಗೆ ತಕ್ಕ ಹಾಗೆ ಅವರು ಫಲ ಕೊಡ್ತಾರೆ. ನೀವು ಕೆಟ್ಟದ್ದು ಮಾಡಿದಿರೋ, ಕೆಟ್ಟದ್ದು ಕೊಟ್ಟಿದಿರೋ ಅದಕ್ಕೆ ತಕ್ಕ ಹಾಗೆ ನಿಮಗೆ ಫಲ ಸಿಗುತ್ತೆ. ಹಾಗೆ ಒಳ್ಳೆಯದನ್ನು ಮಾಡ್ತಿರೋ, ಒಳ್ಳೆಯದನ್ನು ಕೊಡ್ತಿರೋ ಅದಕ್ಕೆ ತಕ್ಕ ಹಾಗೆ ನಿಮಗೆ ಅವರು ಒಂದು ಯೋಜನೆಯನ್ನು ಹಾಕ್ಕೊಡ್ತಾರೆ ಮುಂದಿನ ಭವಿಷ್ಯಕ್ಕೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅಂದರೆ ಕರ್ಮದ ಆಧಾರದ ಮೇಲೆ ನಿಮ್ಮ ಕರ್ಮ ನಿಮ್ಮ ಯೋಜನೆಯಾಗಿರುತ್ತೆ, ನಿಮ್ಮ ಮುಂದಿನ ಭವಿಷ್ಯದ್ದು ಅನ್ನೋ ರೀತಿಯಲ್ಲಿ ನೀವು ಅದನ್ನು ಯಾವ ರೀತಿ ರೂಪಿಸ್ಕೊಳ್ತಿರೋ ಇವತ್ತಿನ ಕರ್ಮದ ಅನುಸಾರವಾಗಿ ಅದು ನಿಮಗೆ ನಾಳೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ನೀವು ಯಾವ ರೀತಿ ಇರಬೇಕು ಅಂತೇಳಿ ಈಗಾಗಲೇ ಸಾಕಷ್ಟು ಪಾಠಗಳನ್ನು ಕಲ್ತ್ಕೊಂಡಿದ್ದೀರಾ. ಅದಕ್ಕೆ ತಕ್ಕ ಹಾಗೆ ಸ್ವಲ್ಪ ಚೇತರಿಸ್ಕೊಳ್ತಾ ಇದ್ದೀರಾ. ಅಂದರೆ ನಿಮ್ಮ ಹಿಂದಿನ ವಿಚಾರಗಳಿಂದ ನೀವು ತುಂಬಾ ಬದಲಾವಣೆಯಾಗಿ ಮುಂದಿನ ವಿಚಾರಗಳತ್ತ ಒಂದು ಬಹಳ ಸಕ್ರಿಯವಾಗಿ ಸಕಾರಾತ್ಮಕ ಊರ್ಜೆಗಳೊಂದಿಗೆ ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿ ಸಾಕ್ತಾ ಇದ್ದೀರಾ. ಅಂದರೆ ಏನಾದರೂ ಒಂದು ತಪ್ಪು ಮಾಡಬೇಕಾದ್ರೆ, ಯಾರಿಗಾದರೂ ಒಂದು ಮಾತನ್ನು ಆಡಬೇಕಾದ್ರೆ, ಇಲ್ಲ ಏನಾದರೂ ಒಂದು ಕೋಪಕ್ಕೆ ಒಳಗಾದಾಗ ನೀವು ಬಹಳನೇ ಶಾಂತವಾಗಿ ಆ ಸಮಯದಲ್ಲಿ ನಿಮ್ಮನ್ನು ನೀವು ಹಿಡಿತಕ್ಕೆ ತಗೊಳ್ತಾ ಇದ್ದೀರಾ. ಅಂದರೆ ನಾನು ಆ ರೀತಿ ಅಂದರೆ ಅವ್ರಿಗೇನಾದರೂ ನೋವಾಗ್ಬೋದು, ಆ ನೋವಿನಿಂದ ಒಂದು ಕರ್ಮ ಅನ್ನೋದು ಸೃಷ್ಟಿಯಾಗತ್ತೆ, ನಾನು ಅವ್ರಿಗೆ ಏನು ಕೊಡ್ತೀನೋ ಅದು ನಂಗೆ ಮರಳಿ ಸಿಗುತ್ತೆ. ಹಾಗಾಗಿ ಬೇಡಪ್ಪ, ಅದೇನಾಗಿದೆ ಅಲ್ಲಿ ಪರಿಸ್ಥಿತಿ ಅದನ್ನು ಸ್ವಲ್ಪ ನೋಡೋಣ ಅಂಥೇಳಿ ನೀವು ಗಂಭೀರವಾಗಿ ಅದನ್ನು ಪರಿಶೀಲನೆ ಮಾಡಿ ನಂತರ ಅದಕ್ಕೊಂದು ಉತ್ತರವನ್ನು ಕೊಡ್ತಾ ಇದ್ದೀರಾ. ಹಾಗಾಗಿ ಇಲ್ಲಿ ನಿಮ್ಮ ಯೋಜನೆ ಈಗಾಗಲೇ ಭಗವಂತನ ಯೋಜನೆಯಾಗಿ ಸಿದ್ಧವಾಗಿದೆ. ಹಾಗಾಗಿ ನೀವು ಅಂದ್ಕೊಂಡಿರೋ ವಿಚಾರದಲ್ಲಿ ಪರಿವರ್ತನೆ ಆದಷ್ಟು ಬೇಗನೆ ಸಿಗುತ್ತೆ. ಸ್ವಲ್ಪ ಪರೀಕ್ಷೆ ನಡೀತಾ ಇದೆ ನಿಮ್ಮದು. ಅಂದರೆ ಈಗಿನ್ನೂ ಬದಲಾಗಿದ್ದೀರಾ. ಅಂದರೆ ಅನೇಕ ರೀತಿಯ ಹಿಂದಿನ ವಿಚಾರಗಳನ್ನು, ಪಾಸ್ಟಲ್ಲಿ ನಡೆಸಿರುವ ವಿಚಾರಗಳಿಂದ ಹೊರಗೆ ಬಂದು ಈಗ ಒಂದು ಹೊಸ ಒಂದು ಪ್ರಾರಂಭವನ್ನು ಮಾಡಿದ್ದೀರಾ. ಅಂದರೆ ಇಲ್ಲಿ
ನೀವು ಒಂದು ಪರೀಕ್ಷೆಯನ್ನು ಎದುರಿಸಲೇಬೇಕಾಗತ್ತೆ. ಹಾಗಾಗಿ ಈ ಸಮಯ ಸ್ವಲ್ಪ ಪರೀಕ್ಷೆಯ ಸಮಯ ಆಗಿದೆ, ಆದರೆ ಅತ್ಯುನ್ನತವಾದ ಫಲಿತಾಂಶವನ್ನೇ ನೀವು ಪಡ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ. ಯಾಕಂದರೆ ನಿಮ್ಮ ಮಾರ್ಗದರ್ಶಕರು, ರಕ್ಷಕರು ಗುರುವಾಗಿದ್ದಾರೆ ಇಲ್ಲಿ ಕೆಲವು ಸಂಬಂಧಗಳ ಅಗಲುವಿಕೆ, ಇಲ್ಲ ಸಂಬಂಧಗಳಲ್ಲಿ ಬಿರುಕು, ಅಂದರೆ ಪದೇ ಪದೇ ಜಗಳ ಆಗೋದು, ಇಲ್ಲಾಂದರೆ ನಿಧಾನವಾಗಿ ಮಂದ ಗತಿಯಲ್ಲಿ ಜೀವನ ಸಾಗ್ತಾ ಇದೆ, ಯಾವುದೇ ರೀತಿ ಬದಲಾವಣೆ ಕಾಣ್ತಾ ಇಲ್ಲ, ವ್ಯಾಪಾರದಲ್ಲಿ ಅಭಿವೃದ್ಧಿ ಇಲ್ಲ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಅಂದ್ಕೊಂಡಿದ್ದ ಕೆಲಸ ಆಗ್ತಾ ಇಲ್ಲ, ಅನಾರೋಗ್ಯದ ಸಮಸ್ಯೆಯಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ, ಅನೇಕ ರೀತಿಯ ಚಿಂತೆಗಳು, ಜವಾಬ್ದಾರಿಗಳು, ಕರ್ತವ್ಯಗಳನ್ನು ನಿಭಾಯಿಸೋಕ್ಕಾಗ್ತಾ ಇಲ್ಲ, ಎಲ್ಲರ ಸಮ್ಮುಖದಲ್ಲಿ ಅಂದರೆ ಎಲ್ಲರ ದೃಷ್ಟಿಯಲ್ಲೂ ನಾನು ತುಂಬ ಹೀನ ಸ್ಥಿತಿಯಲ್ಲಿದ್ದೀನಿ, ಅಂದರೆ ದುರ್ಬಲತೆಗೆ ಜಾರಿಬಿಟ್ಟಿದ್ದೀನಿ, ಎಲ್ಲರೂ ನನ್ನನ್ನು ಆಡ್ಕೊಳ್ಳೋಂತ ಆಗ್ಬಿಟ್ಟಿದೆ, ನಮ್ಮವರೇ ನನ್ನನ್ನು ಒಂಟಿಯಾಗಿಸಿದ್ದಾರೆ, ಅರ್ಥ ಮಾಡ್ಕೊಳ್ತಾ ಇಲ್ಲ. ಇವೆಲ್ಲ ಕೊರಗುಗಳು ಯಾಕೆ ನಮ್ಮನ್ನು ಕಾಡ್ತವೆ ಅಂದರೆ ಇವೆಲ್ಲ ಒಂದು ಕರ್ಮದ ಒಂದು ರೂಪವಾಗಿದೆ, ಪ್ರತಿರೂಪವಾಗಿದೆ. ನಾವೇನು ಒಂದು ಕರ್ಮವನ್ನು ಮಾಡಿರ್ತೀವೋ ಹಿಂದಿನ ಜನ್ಮದಲ್ಲಾಗಿರ್ಬೋದು, ಇಲ್ಲ ಈ ಜನ್ಮದಲ್ಲೇ ಆಗಿರ್ಬೋದು, ನಾವು ಮಾಡಿದ ಒಂದು ಕೆಲವು ಕರ್ಮಗಳ ಫಲ ಈ ರೀತಿಯಾಗಿ ಸಿಗ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ಇದಕ್ಕೆ ಪರಿಹಾರ ಇಲ್ಲ ಅಂತಲ್ಲ, ಖಂಡಿತ ಇದೆ. ಅದು ಯಾವ ರೀತಿ ಅಂದರೆ ನಿಮ್ಮ ಒಂದು ಸೇವೆಯ ಮನೋಭಾವ, ಅಂದರೆ ಒಂದು ಪರಿವರ್ತನೆ, ಒಂದು ಪಶ್ಚಾತ್ತಾಪ, ಇದೆಲ್ಲವೂ ನಿಮ್ಮ ಜೀವನದಲ್ಲಿ ಅಳವಡಿಕೆ ಆದಾಗ, ಅಂದರೆ ನಿಮ್ಮ ಒಂದು ಒಳ್ಳೆಯ ಉದ್ದೇಶದ ತೀರ್ಮಾನ ಏನಿದೆ, ನಾನು ಬದಲಾಗ್ತೀನಿ ಅನ್ನೋ ಒಂದು ತೀರ್ಮಾನ, ನಾನು ಏನು ಮಾಡಿದ್ನೋ ನನಗೆ ಗೊತ್ತಿಲ್ಲ, ಜನ್ಮದಲ್ಲಿ ನಾನು ಏನು ಮಾಡಿದ್ನೋ ನನಗೆ ಗೊತ್ತಿಲ್ಲ, ಗೊತ್ತಿದ್ದರೆ ಸರಿ ನೀವು ಆ ತಪ್ಪುಗಳನ್ನು ಒಪ್ಕೊಳ್ರಿ, ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲದೆ ನಾನು ಎಲ್ಲ ರೀತಿಯಲ್ಲೂ ಒಳ್ಳೆಯ ರೀತಿಯಲ್ಲೇ ಇದ್ದೀನಿ, ಈ ಜನ್ಮದಲ್ಲಿ ಯಾರಿಗೂ ಕೂಡ ನಾನು ತೊಂದರೆ ಕೊಟ್ಟಿಲ್ಲ, ಯಾರಿಗೂ ಕೂಡ ನಾನೇನು ಅಂದಿಲ್ಲ, ಒಂದು ಇರುವೆನೂ ಕೂಡ ನಾನು ಸಾಯಿಸಿಲ್ಲ ಅನ್ನೋ ರೀತಿಲಿ ಇದ್ದವರಾದರೆ ಅದು ಹಿಂದಿನ ಸಂಚಿತ ಕರ್ಮ ಆಗಿರುತ್ತೆ, ಹಿಂದಿನ ಜನ್ಮದ್ದು. ಹಾಗಾಗಿ ಇಲ್ಲಿ ನಿಮಗೆ ಪರಿವರ್ತನೆ ಸಿಗಬೇಕು ಅಂದರೆ ನೀವು ಮಾಡುವ ಸೇವೆ, ನಿಮ್ಮ ಒಂದು ಒಳ್ಳೆಯ ಉದ್ದೇಶದ ಸೇವೆ ಇದೆಲ್ಲ ಹಿಂದಿನ ಜನ್ಮದ ಸಂಚಿತ ಕರ್ಮದ ಪಾಪವನ್ನು ಕೂಡ ಕ್ಷೀಣಿಸ್ತಾ ಬರ್ತಾ ಇದೆ. ಅದರ ಮೇಲೆ ನಂಬಿಕೆ ಇಡಿ. ಈಗ ಈ ವಾಸ್ತವದಲ್ಲಿ ಈ ಜನ್ಮದಲ್ಲಿ ಯಾರೆಲ್ಲ ಹಿಂದೆ ಪಾಸ್ಟಲ್ಲಿ ತಪ್ಪುಗಳನ್ನು ಮಾಡಿದಿರೋ, ಇಲ್ಲ ಯಾರಿಗೋ ಅಂದಿದಿರೋ, ಆಡ್ಕೊಂಡು ನಕ್ಕಿದಿರೋ, ಅದರ ಫಲ ನನಗೆ ಸಿಗ್ತಾ ಇದೆ ಅಂತೇಳಿ ಅಂದ್ಕೊಂಡು ಅದರ ಒಂದು ಪ್ರತಿರೂಪವನ್ನು ಬದಲಾಯಿಸ್ಕೊಳ್ಬೇಕು ನೀವು. ಅಂದರೆ ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ಬೇಕು. ಅಂದರೆ ನೀವು ಏನು ಕೆಟ್ಟದ್ದು ಮಾಡಿದ್ರು, ಕೆಟ್ಟದ್ದು ಕೊಟ್ಟಿದ್ರು, ಅದಕ್ಕೆ ವಿರುದ್ಧ ಏನು ಒಳ್ಳೆಯದನ್ನು ಮಾಡಬೇಕು, ಒಳ್ಳೆಯದನ್ನು ಕೊಡಬೇಕು. ಅದರ ಆಧಾರದ ಮೇಲೆಯೇ ನಿಮ್ಮ ಜೀವನ ಬದಲಾಗುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ. ಇದು ವಾಸ್ತವ ಸತ್ಯ. ಅಂದರೆ ಇಲ್ಲಿ ನಾನು ಹೇಳ್ಬೋದು ನಿಮಗೆ ಎಲ್ಲ ಒಳ್ಳೆಯದಾಗ್ಬಿಡುತ್ತೆ, ಎಲ್ಲ ಸಿಕ್ಬಿಡುತ್ತೆ ಅಂದ್ಕೊಂಡು, ಹಾಗೆ ಹೇಳಕ್ಕೆ ಬರೋದಿಲ್ಲ. ನಿಮ್ಮ ಕರ್ಮಕ್ಕನುಸಾರವಾಗಿ ನಿಮಗೆ ಫಲ ಸಿಗೋದು. ನೀವು ಅಂತಲ್ಲ, ನಾನು ಅಷ್ಟೇ. ನಾನು ಹಿಂದೆ ನೋವುಗಳನ್ನು, ನಿಂದನೆಗಳನ್ನು, ಅವಮಾನಗಳನ್ನು ಎದುರಿಸಿದ್ದೀನಿ. ಸಾಕಷ್ಟು ವಿಡಿಯೋಗಳಲ್ಲಿ ನನ್ನ ಅನುಭವಗಳನ್ನು ಹೇಳ್ಕೊಂಡಿದ್ದೀನಿ. ಇನ್ನೊಬ್ಬರು ನನ್ನ ಎದುರಿಗೆ ನಿಂತು ನನ್ನನ್ನು ನಿಂದಿಸುವಂಥ ಸಂದರ್ಭದಲ್ಲಿ, ಅವಮಾನಿಸುವಂಥ ಸಂದರ್ಭದಲ್ಲಿ ನಾನು ನಂಬಿದ್ದು ಭಗವಂತನನ್ನು, ಆ ಗುರುವಿನ ಶರಣದಲ್ಲಿ ನಾನು ಶರಣಾಗಿದ್ದೆ. ನೀವೇ ನನಗೆಲ್ಲ. ನಾನು ಯಾವ ಜನ್ಮದಲ್ಲಿ ಯಾರಿಗೇನು ನೋವು ಕೊಟ್ಟಿದ್ದೀನೋ ಅದು ಈ ಜನ್ಮದಲ್ಲಿ ನನಗೆ ಸಿಗ್ತಾ ಇದೆ. ಆದರೆ ಅದಕ್ಕೊಂದು ಪರಿವರ್ತನೆ ಬೇಕು ನನಗೆ. ನಾನು ನನ್ನ ತಪ್ಪುಗಳನ್ನು ತಿದ್ಕೊಂಡು, ಜನ್ಮದಲ್ಲಿ ನಾನು ತಿಳಿದೇನೋ ತಪ್ಪು ಮಾಡಿದ್ದೀನಿ, ಆ ತಪ್ಪುಗಳನ್ನು ತಿದ್ಕೊಳ್ಳೋಕೆ ನನಗೊಂದು ಅವಕಾಶ ಬೇಕು, ಮುಂದೆ ನಾನು ಅದನ್ನು ಕಳ್ಕೊಳ್ಳೋಕ್ಕೂ ಒಂದು ದಾರಿ ಬೇಕು ಅಂತೇಳಿ ನಾನು ಕೇಳ್ಕೊಂಡಾಗಲೇ ನನ್ನ ಜೀವನದಲ್ಲಿ ನನಗೊಂದು ಪರಿವರ್ತನೆ ಅಂತ ಸಿಕ್ಕಿರೋದು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಕೂಡ ಅದನ್ನೇ ಹೇಳಿರೋದು, ಶರಣಾಗತಿ, ಸೆರೆಂಡರ್. ನೀವು ಯಾವ ರೀತಿ ಭಗವಂತನಲ್ಲಿ ಸೆರೆಂಡರ್ ಆಗ್ತಿರೋ ಅದೇ ರೀತಿ ಪರಿವರ್ತನೆ ನಿಮಗೆ ಸಿಗ್ತಾ ಹೋಗುತ್ತೆ, ಮಾರ್ಗದರ್ಶನವಾಗಿ, ರಕ್ಷಣೆಯಾಗಿ. ಅದೇ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಆಗ್ತಾ ಇರೋದು. ಹಾಗಾಗಿ ಸ್ವಲ್ಪ ದೃಢವಾದ ವಿಶ್ವಾಸವಿಟ್ಟು ಮುಂದೆ ಸಾಗಿ. ಪರಿವರ್ತನೆ ಅನ್ನೋದು ಹಂತ ಹಂತವಾಗಿ ಸಿಗುತ್ತೆ. ತಪ್ಪು ಮಾಡಬೇಕಾದ್ರೆ ನಾವು ಯೋಚನೆ ಮಾಡೋದಿಲ್ಲ, ಯಾರಿಗಾದರೂ ಕೆಟ್ಟದನ್ನು ಬಯಸಬೇಕಾದ್ರೆ ಯೋಚನೆ ಮಾಡೋದಿಲ್ಲ, ನಾವು ಯಾರ ಹತ್ರ ಏನಾದರೂ ಕಿತ್ಕೊಳ್ಳಬೇಕಾದ್ರೆ ಯೋಚನೆ ಮಾಡೋದಿಲ್ಲ. ಅದೇ ಅದು ಕರ್ಮವಾಗಿ, ಕೆಟ್ಟ ಕರ್ಮವಾಗಿ ಅದು ನಮ್ಮ ಬಳಿ ನಮಗೆ ಕಾಡ್ಲಿಕ್ಕೆ ಶುರು ಆಗುತ್ತಲ್ಲ, ಯಾವುದಾದ್ರೂ ಒಂದು ರೂಪದಲ್ಲಿ, ಮಕ್ಕಳ ರೂಪದಲ್ಲಾಗಿರ್ಬೋದು, ನಮ್ಮ ಕರ್ಮದ ಫಲ ಯಾವುದಾದ್ರೂ ರೂಪದಲ್ಲಿ, ನಮ್ಮ ಮಕ್ಕಳ ರೂಪದಲ್ಲಿ ಸಿಗ್ಬೋದು, ಹೆಂಡತಿಯ ರೂಪದಲ್ಲಿ ಸಿಗ್ಬೋದು, ಗಂಡನ ರೂಪದಲ್ಲಿ ಸಿಗ್ಬೋದು, ನೆರೆಹೊರೆಯರ ರೂಪದಲ್ಲಿ ಸಿಗ್ಬೋದು, ಸಂಬಂಧಿಕರ ರೂಪದಲ್ಲಿ ಸಿಗ್ಬೋದು, ಅತ್ತೆ ಮಾವ, ಈ ರೀತಿ ಅನೇಕ ರೀತಿಯ ಅಕ್ಕ ತಂಗಿ, ಈ ರೀತಿಯ ರೂಪದಲ್ಲೂ ಆ ಕರ್ಮ ಸಿಗುತ್ತೆ ನಮಗೆ. ಅಂದರೆ ಅವ್ರು ನಮ್ಮನ್ನು ಕಾಡೋದಾಗಿರ್ಬೋದು, ಇಲ್ಲ ನಮ್ಮನ್ನು ನಿಂದಿಸೋದಾಗಿರ್ಬೋದು, ಇಲ್ಲ ನಮ್ಮಿಂದ ಏನಾದರೂ ಕಿತ್ಕೊಳ್ಳೋದಾಗಿರ್ಬೋದು, ಈ ರೀತಿ ಮಾಡ್ತಾರೆ. ಅಂದರೆ ನಾವು ಕೂಡ ಅದನ್ನು ಕೊಟ್ಟಿದ್ದೀವಿ. ಹಾಗಾಗಿ ಈ ಸಮಯದಲ್ಲಿ ನನಗೆ ಅದು ಸಿಗ್ತಾ ಇದೆ ಅನ್ನೋ ಒಂದು ವಾಸ್ತವ ಸತ್ಯವನ್ನು ನೀವು ಅರ್ಥ ಮಾಡಿಕೊಂಡು ಗುರುವಿನಲ್ಲಿ ಶರಣಾದಾಗ ಖಂಡಿತವಾಗಿ ಮರುಕ್ಷಣವೇ ನಿಮಗೊಂದು ಪರಿವರ್ತನೆ ಸಿಗುತ್ತೆ. ಇದೇ ವಾಸ್ತವ ಸತ್ಯ. ಇಲ್ಲಿ ನಿಮ್ಮ ಹತ್ರ ಹಣ ಇದೆ, 1 ಲಕ್ಷ ಕೊಟ್ಟು ಪೂಜೆ ಮಾಡಿಸ್ಕೊಂಡ್ಬಿಡೋಣ, ಎಲ್ಲ ಸರಿಯಾಗ್ಬಿಡುತ್ತೆ ಅಂತೇಳಿ ನೀವು ಅಂದ್ಕೊಳ್ಬೋದು. ಇಲ್ಲ, ನಿಮ್ಮ ಮನಸ್ಸಲ್ಲಿ ದೃಢವಾದ ಒಂದು ಸಂಕಲ್ಪದೊಂದಿಗೆ, ಶರಣಾಗತಿ ಭಾವದೊಂದಿಗೆ ಎಲ್ಲಿಯವರೆಗೂ ನೀವು ಪರಿವರ್ತನೆ ಆಗೋದಿಲ್ವೋ, ಒಂದು ಪಶ್ಚಾತ್ತಾಪ ಪಟ್ಟು ಅಲ್ಲಿಯವರೆಗೂ ನಿಮ್ಮ ಜೀವನದಲ್ಲಿರುವ ಕಷ್ಟಗಳು, ದುಃಖಗಳು ದೂರವಾಗೋದಿಲ್ಲ. ಹಾಗೆ ಇಲ್ಲಿ ಅನಿರೀಕ್ಷಿತ ವ್ಯಕ್ತಿಗಳಿಂದ ನಿಮ್ಗೆ ಸಹಾಯ ಸಿಕ್ಕಿದೆ, ಯಾವುದೋ ರೀತಿಯಲ್ಲಿ ಒಂದು ಹಣ ಸಿಕ್ಕಿರ್ಬೋದು, ಇನ್ಯಾವುದೋ ಒಂದು ಸಿಕ್ಕಿದೆ ಅಂದರೆ ಅದು ನಿಮ್ಮ ಹಿಂದಿನ ಜನ್ಮದ ಒಂದು ಸಂಚಿತ ಕರ್ಮದ ಪುಣ್ಯದ ಫಲ. ನೀವು ಯಾರಿಗೋ ಕೊಟ್ಟಿದ್ರೆ ಅದು ನಿಮ್ಗೆ ಸಿಕ್ಕಿದೆ. ರೋಡಲ್ಲಿ ಹೋಗಬೇಕಾದ್ರೆ ನಿಮ್ಗೊಂದು 1000 ಹಣ ಸಿಕ್ತು ಅಂದರೆ ಖಂಡಿತ ಅದು ನೀವು ಯಾರಿಗೋ ಕೊಟ್ಟಿದ್ರಿ, ಯಾವುದೋ ಒಂದು ರೀತಿಯ ಸೇವೆಯಲ್ಲಿ ಅದು
ವಿಲೀನವಾಗಿತ್ತು. ಹಾಗಾಗಿ ಈ ಸಮಯದಲ್ಲಿ ಅದು ನಿಮಗೆ ಸಿಕ್ಕಿದೆ. ಇದೇ ರೀತಿ ಕರ್ಮ ಅನ್ನೋದು ಇದೆ, ನಿಮ್ಮನ್ನು ಹುಡುಕಿ ಬರುತ್ತೆ. ಅದು ನೀವಾಗಿ ಅದನ್ನು ಹುಡುಕೋ ಅವಶ್ಯಕತೆ ಇಲ್ಲ. ಹಾಗಾಗಿ ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಹಾಗಾಗಿ ಪರಿವರ್ತನೆ ಅನ್ನೋದು ಜಗದ ನಿಯಮ. ನಿಮಗೆ ಕಷ್ಟ ಕೊಟ್ಟಾಗ, ದುಃಖ ಕೊಟ್ಟಾಗ, ಇಲ್ಲ ಯಾವುದೋ ರೀತಿಯಲ್ಲಿ ಅವಮಾನ ಕೊಟ್ಟಾಗ ನಿಮ್ಗೆ ಏನು ಅನಿಸುತ್ತೆ, ಅದರಿಂದ ಒಂದು ಛಲ ಹುಟ್ಟುತ್ತೆ, ಇಲ್ಲ ಒಂದು ಪಾಠ ಕಲಿತೀರಾ, ಪರಿವರ್ತನೆ ಆಗ್ತೀರಾ, ತಿಳುವಳಿಕೆ ಉಳ್ಳವರಾಗ್ತೀರಾ, ಒಟ್ಟಾರೆಯಾಗಿ ಕರ್ಮದ ಉದ್ದೇಶವನ್ನು ಅರ್ಥಕೊಳ್ತೀರಾ. ಇದು ಕೂಡ ಪರೀಕ್ಷೆ ಆಗಿರುತ್ತೆ. ಹಾಗಾಗಿ ಜೀವನದಲ್ಲಿ ಕಷ್ಟಗಳ ಹಿಂದೆ ಸುಖ, ಸುಖಗಳ ಹಿಂದೆ ಕಷ್ಟ, ಈ ರೀತಿ ನಮ್ಗೆ ಎದುರಾಗೋದು. ಅಂದರೆ ನಾವೇನು ಕೊಡ್ತೀವೋ, ಇವತ್ತು ನಾವು ಒಳ್ಳೆಯದನ್ನು ಕೊಟ್ಟಿರ್ತೀವೋ ಅದು ಸುಖ ಆಗಿ ಸಂತೋಷ ಆಗಿ ನಮಗೆ ಸಿಗುತ್ತೆ. ಇವತ್ತು ನಾವು ಯಾರಿಗೋ ಏನಾದರೂ ತೊಂದರೆ ಕೊಟ್ಟಿರ್ತೀವೋ, ಇಲ್ಲ ಯಾರ ಹತ್ರನೋ ವಂಚನೆ ಮಾಡಿ ಏನಾದರೂ ಕಿತ್ಕೊಂಡಿರ್ತೀವೋ, ಅದು ನಮ್ಮ ಕರ್ಮವಾಗಿ ಮತ್ತೆ ಯಾವುದೋ ರೂಪದಲ್ಲಿ, ನಮ್ಮ ಮಕ್ಕಳ ರೂಪದಲ್ಲಾಗಿರ್ಬೋದು, ಇಲ್ಲ ಯಾವುದೋ ಒಂದು ರೂಪದಲ್ಲಿ ನಮಗೆ ದುಃಖ ಆಗಿ ನಮಗೆ ಬಂದು ಸಿಗ್ತಾ ಇರುತ್ತೆ. ಇದೇ ವಾಸ್ತವ ಸತ್ಯ. ಹಾಗಾಗಿ ಇಲ್ಲಿ ಸಾಯಿ ಟ್ಯಾರೋ ರೀಡಿಂಗ್ ಮೂಲಕ ಒಂದು ಸಂದೇಶ ಸಿಗ್ತದೆ ಅಂದರೆ ಇಲ್ಲಿ ಬ್ಲೆಸ್ಸಿಂಗ್ ಕೂಡ ಸಿಗುತ್ತೆ, ಹಾಗೆ ಕರ್ಮದ ವಿವರಣೆ ಕೂಡ ಸಿಗುತ್ತೆ, ಹಾಗೆ ಯಾವ ರೀತಿ ಪರಿವರ್ತನೆ ಆಗಬೇಕು, ಯಾವ ರೀತಿ ಪಶ್ಚಾತ್ತಾಪ ಪಡಬೇಕು, ಶರಣಾಗತಿಯ ಭಾವ ಹೇಗಿರಬೇಕು, ಎಲ್ಲದರ ಅರಿವು ಮೂಡಿಸ್ತಾರೆ. ಯಾಕಂದರೆ ಬಾಬಾರವರ ಉಪದೇಶಗಳಾಗಿರ್ಬೋದು, ಅವರ ಪರಿವರ್ತನೆ ಆಗಿರ್ಬೋದು, ತನ್ನ ಭಕ್ತನ ಪರವಾಗಿ ತನ್ನಂತೆ ಒಂದು ಅಭಿವೃದ್ಧಿ ಪಡ್ಕೊಳ್ಬೇಕು ಅನ್ನೋ ಉದ್ದೇಶ ಇರುತ್ತೆ. ಹಾಗಾಗಿ ಅವರು ಮೊದಲು ಪರೀಕ್ಷೆಗಳು, ನಂತರ ಪರಿವರ್ತನೆಗಳು, ನಂತರ ನಮಗೆ ಬೇಕಾದ ಇಚ್ಛೆಗಳು ಪೂರೈಕೆ ಮಾಡಿಕೊಡ್ತಾರೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ. ಹಾಗಾಗಿ ವಾಸ್ತವ ಸತ್ಯ ಈ ಟ್ಯಾರೋ ರೀಡಿಂಗ್ ಮೂಲಕ ತಿಳ್ಕೊಳ್ಳೋದಾದ್ರೆ, ನೀವು ಕಾಸ್ಟ್ಲಿ ವಸ್ತುಗಳನ್ನು ಖರೀದಿ ಮಾಡ್ತೀರಾ, ಇದರಿಂದ ಕೂಡ ಸಂದಿಗ್ಧ ಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ. ಅಂದರೆ ನಾನು ಕೂಡ ಎಲ್ಲರಂತೆ ಒಂದು ಕಾಸ್ಟ್ಲಿ ಐಟಮ್ಸ್ಗಳನ್ನು ಬಳಸಬೇಕು ಅನ್ನೋ ರೀತಿಯಲ್ಲಿ ನಿಮ್ಮ ವಿಚಾರ ಇದೆ. ಇದು ತಪ್ಪು. ಇದು ನಿಮ್ಮನ್ನು ಎಲ್ಲೋ ಒಂದು ರೀತಿಯಲ್ಲಿ ಸಂಕಷ್ಟಕ್ಕೆ ಗುರಿ ಮಾಡ್ತಾ ಇದೆ. ನಿಮ್ಮ ಜೀವನ ಹೇಗಿದೆ, ನಿಮ್ಮ ದುಡಿಮೆ ಹೇಗಿದೆ, ಆದಾಯ ಎಲ್ಲವನ್ನ ನೋಡ್ಕೊಂಡ ಮೇಲೆ, ಅಂದರೆ ಇನ್ನೊಬ್ರು ಹೇಗಿದ್ದಾರೆ ಅಂತೇಳಿ ಅನುಕರಣೆ ಮಾಡಿ ಕೂಡ ಕೆಲವರು ಸಂದಿಗ್ಧ ಸ್ಥಿತಿಗೆ ಸಿಕ್ಕಾಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ವಾಸ್ತವ ಸತ್ಯ ತಿಳಿಸುತ್ತೆ. ಹಾಗೆ ನನಗೆ ಅದೇ ಬೇಕು, ಇದೇ ಬೇಕು, ಆ ರೀತಿಯ ಒಂದು ಹಠ ಕೂಡ, ಇಲ್ಲಿ ಸ್ವಭಾವ ಕೂಡ ನಿಮ್ಮನ್ನು ಕೆಲವು ಕೆಟ್ಟ ಪರಿಸ್ಥಿತಿಗಳಿಗೆ ನೂಕಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಲ್ವಾ. ಸತ್ಯ ತಿಳಿಸ್ಬೇಕು ಅಂದರೆ ನೇರವಾಗಿ ತಿಳಿಸ್ಬೋದು, ಆದರೆ ಇಲ್ಲಿ ಸತ್ಯವನ್ನು ನಾಜೂಕಾಗಿ ತಿಳಿಸೋದ್ರ ಮೂಲಕ ಪರಿಹಾರವನ್ನು ತಿಳಿಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ನೀವು ಗುರುವಿನ ಸಾಯಿ ಟ್ಯಾರೋ ರೀಡಿಂಗ್ ನೋಡ್ತಾ ಇದ್ದೀರಾ ಅಂದರೆ ಇಲ್ಲಿ ನೇರವಾಗಿ ತಿಳಿಸಿದ್ರೆ ನಿಮಗೆ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಆದರೆ ಇಲ್ಲಿ ಬಾಬಾ ನಿಮಗೆ ನಾಜೂಕಾಗಿ ಪರಿವರ್ತನೆ ಕೊಡ್ತಾ ಇದ್ದಾರೆ. ನಿನ್ನ ಕಷ್ಟಗಳಿಗೆ, ನಿನ್ನ ಸಮಸ್ಯೆಗಳಿಗೆ ಈ ರೀತಿಯ ಒಂದು ಕರ್ಮ ಕಾರಣವಾಗಿದೆ, ಆ ಕರ್ಮವನ್ನು ಈ ರೀತಿ ಪರಿವರ್ತನೆ ಮಾಡ್ಕೊ, ನಿನ್ನ ಜೀವನದಲ್ಲಿ ಈಗ ಬಂದಿರೋ ಸಮಸ್ಯೆಗಳಿಂದ ನೀನು ಹೊರಗೆ ಬರ್ತೀಯಾ ಅನ್ನೋ ರೀತಿಯಲ್ಲಿ ತಿಳಿಸ್ತಾ ಇದ್ದಾರೆ. ಅಂದರೆ ಕೆಲವರ ಎನರ್ಜಿ ಪ್ರಕಾರ ನೋಡಿದಾಗ ಪ್ರೀತಿಯ ಬಲೆಗೆ ಸಿಕ್ಕಾಕೊಂಡಿದ್ದೀರಾ. ಪ್ರೀತಿ ಒಂದು ಶುದ್ಧ ಭಾವದಿಂದ ಇದ್ದಾಗ ಅದು ಎಷ್ಟು ವರ್ಷಗಳಾದರೂ ತನ್ನ ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಳುತ್ತೆ. ಒಬ್ಬರ ಬಗ್ಗೆ ಒಬ್ಬರಿಗೆ ಆಕರ್ಷಣೆ ಇರುತ್ತೆ. ಅದೇ ಪ್ರೀತಿ ದೈಹಿಕ ಸಂಬಂಧವಾಗಿ ಮಾರ್ಪಟ್ಟಾಗ ಅದರಲ್ಲಿ ಆಕರ್ಷಣೆ ಅನ್ನೋದಿರೋದಿಲ್ಲ. ಆಕರ್ಷಣೆ ನಾಶವಾಗಿ ಇನ್ನೊಂದು ಕಡೆ ಆಕರ್ಷಣೆ ಉಂಟಾಗತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರುತ್ತೆ. ಈ ಸತ್ಯವನ್ನು ನೇರವಾಗಿ ಹೇಳಿದಾಗ ಏನಾಗುತ್ತೆ ಅಂದರೆ ಕೆಲವರು ಮನಸ್ಸಿಗೆ ದುಃಖ ಆಗುತ್ತೆ. ಈಗಾಗಲೇ ದುಃಖವನ್ನು ಅನುಭವಿಸ್ತಾ ಇದ್ದಾರೆ. ಅಂದರೆ ಪ್ರೀತಿಯನ್ನು ಪ್ರೀತಿಯಾಗಿ ಇಡದೆ ಅದನ್ನು ದೈಹಿಕ ಸಂಬಂಧವಾಗಿ ಪರಿವರ್ತನೆ ಮಾಡಿಕೊಂಡು ಎಷ್ಟೋ ಜನ ನೋವಲ್ಲಿ ಇದ್ದೀರಾ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ. ನೀವು ಆ ಪ್ರೀತಿ ಮಾಡಬೇಕಾದ್ರೆ, ಸುಖ ಸಿಗಬೇಕಾದ್ರೆ, ನೀವು ಸಂತೋಷದಲ್ಲಿದ್ದಾಗ ನಿಮಗೆ ಯಾವುದೇ ರೀತಿ ಆ ಭಗವಂತನ ಹತ್ರ ಇಲ್ಲ ಗುರುವಿನ ಹತ್ರ ನಾನು ಮಾಡ್ತಾ ಇರೋ ಕೆಲಸ, ಆಯ್ಕೆ ಮಾಡ್ಕೊಂಡಿರುವ ದಾರಿ, ನಾನೀಗ ಮಾಡ್ಲಿಕ್ಕೆ ಹೊರಟಿರೋ ವಿಚಾರದಲ್ಲಿ ಸರಿ ಇದೆಯಾ ಅಂತೇಳಿ ನೀವು ಯಾವತ್ತೂ ಕೇಳಲಿಲ್ಲ. ಅದೇ ನಿಮ್ಮ ಜೀವನದಲ್ಲಿ ಕಷ್ಟ ಬಂದಿದೆ, ಅದರಿಂದ ನೋವು ಸಿಕ್ಕಿದೆ, ಅದರಲ್ಲಿ ಮೋಸ ಆಗಿದೆ ಅಂದ ತಕ್ಷಣ ನೀವು ಗುರುವಿನ ಮೊರೆ ಹೋಗಿದ್ದೀರಾ. ಹಾಗಾಗಿ ಇಲ್ಲಿ ನಿಮಗೆ ಸ್ವಲ್ಪ ಸಮಯ ಕೇಳ್ತಾರೆ ಗುರು, ಅಂದರೆ ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ. ಹಾಗೆ ನಿಮ್ಮನ್ನು ಕೆಲವು ಪರೀಕ್ಷೆಗಳು ಕೂಡ ನೋಡ್ತಾರೆ. ನೀವು ಎಷ್ಟು ದೃಢವಾಗಿದ್ದೀರಾ, ಈಗಾದರೂ ಪಾಠ ಕಲ್ತಿದ್ದೀರಾ, ಈಗಾದರೂ ಪರಿವರ್ತನೆ ಆಗಿದ್ದೀರಾ, ಪಶ್ಚಾತ್ತಾಪ ಪಟ್ಟಿದ್ದೀರಾ ಅನ್ನೋ ರೀತಿಯಲ್ಲಿ ನಿಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಲಾಗುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ. ನಿಮಗೆ ಏನು ನ್ಯಾಯ ಸಿಗಬೇಕೋ ಅದು ಸಿಕ್ಕೇ ಸಿಗುತ್ತೆ, ಇಲ್ಲ ಅಂತಲ್ಲ. ನೀವು ಗುರುವಿನಲ್ಲಿ ಎಷ್ಟು ದೃಢವಾದ ವಿಶ್ವಾಸವಿಟ್ಟು ಸೆರೆಂಡರ್ ಆಗ್ತೀರೋ ಅಷ್ಟೇ ನಿಮ್ಮ ಜೀವನ ಒಂದು ಪರಿವರ್ತನೆಯನ್ನು ಪಡ್ಕೊಳ್ಳುತ್ತೆ. ಇಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮ ಮೋಸ ಮಾಡಿದವರಿಂದ ನೀವೇ ದೂರ ಆಗಬೇಕು, ಒಂದು ಒಳ್ಳೆಯ ಜೀವನದತ್ತ ಸಾಗಬೇಕು, ಪರಿವರ್ತನೆಯಾಗಿ ಅನ್ನೋ ರೀತಿಯಲ್ಲಿ ತಿರುವು ತಗೊಂಡಿದ್ದೀರಾ. ಇನ್ನೂ ಕೆಲವರಿಗೆ ಹಠ ಇದೆ, ಅವರನ್ನೇ ಏನಾದರೂ ಮಾಡಿ ನಾನು ಪರಿವರ್ತನೆ ಮಾಡಿ ಪಡ್ಕೊಳ್ಬೇಕು. ಯಾಕಂದರೆ ಅವ್ರ ಮೇಲಿನ ಆಕರ್ಷಣೆ ನಿಮಗೆ ಕಡಿಮೆ ಆಗಿಲ್ಲ, ಆದರೆ ಅವ್ರಿಗೆ ಕಡಿಮೆ ಆಗಿದೆ. ಇಲ್ಲಿ ನಿಮಗೆ ಹೇಗೆ ಪ್ರಾರ್ಥನೆ ಸಲ್ಲಿಕೆ ಆಗುತ್ತೆ ಅಂದರೆ ನಿಮ್ಮ ದೃಢ ವಿಶ್ವಾಸದ ಮೇಲೆ ಅವ್ರು ಪರಿವರ್ತನೆ ಆಗಬೇಕು. ಅಲ್ಲಿವರೆಗೂ ಸಮಯ ಕೇಳುತ್ತೆ. ಈ ಮನಸ್ಸನ್ನು ಚಂಚಲತೆಗೆ ಹರಿಬಿಟ್ಟು ಸ್ವಯಂಕೃತ ಅಪರಾಧ ಮಾಡ್ಕೊಳ್ತಾರೆ ಅಂತಾರಲ್ಲ, ಅದನ್ನು ಇದಕ್ಕೆ ಹೇಳೋದು ಸ್ನೇಹಿತರೆ. ಕರ್ಮ ಒಂದಲ್ಲ ಒಂದು ರೀತಿಯಲ್ಲಿ ಕಾಡುತ್ತೆ ಅನ್ನೋತಾರಲ್ಲ, ಅದಕ್ಕೆ ಇದೇ ಉದಾಹರಣೆ ಆಗಿದೆ. ಹಾಗಾಗಿ ನಿಮಗೆ ಕೆಲವೊಂದು ಸಾರಿ ನಿಮ್ಮ ಆತ್ಮಸಾಕ್ಷಿ ಬಹಳ ಎಚ್ಚರಿಸುತ್ತೆ. ಒಳ್ಳೆ ಕೆಲಸ ಮಾಡಬೇಕಾದ್ರೂ ಅಷ್ಟೇ, ಕೆಟ್ಟ ಕೆಲಸ ಮಾಡಬೇಕಾದ್ರೂ ಅಷ್ಟೇ ಅಲ್ವಾ. ಅಂದರೆ ಕೆಟ್ಟ ದಾರಿಯಲ್ಲಿ ಹೋಗಬೇಕಾದ್ರೂ ಅಷ್ಟೇ, ಒಳ್ಳೆ ದಾರಿಯಲ್ಲಿ ಹೋಗಬೇಕಾದ್ರೂ ಅಷ್ಟೇ, ಅದು ನಿಮಗೊಂದು ಸಜೆಷನ್ ಕೊಟ್ಟೇ ಕೊಡುತ್ತೆ. ಅದನ್ನು ಮೀರಿ ನೀವು ನಡೆದಾಗ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ಒಂದು ಸಂದಿಗ್ಧ ಸ್ಥಿತಿಗಳನ್ನು ಎದುರಿಸುವ ಸಂದರ್ಭ ನಿಮ್ಮದಾಗತ್ತೆ. ಅದೇ ರೀತಿ ಕೆಲವರ ಜೀವನದಲ್ಲಿ ಈಗ ಆಗಿದೆ. ಹಾಗಾಗಿ ಅದರಿಂದ ತುಂಬಾ ಪಾಠ ಕಲ್ತೀರಾ. ಪರಿವರ್ತನೆಗೋಸ್ಕರ ಈಗ ಗುರುವಿನ ಶರಣದಲ್ಲಿ ಬಂದಿದ್ದೀರಾ. ಅಂದರೆ ಕೆಟ್ಟ ಮೇಲೆ ಬುದ್ಧಿ ಬಂತಲ್ಲ, ಅದೇ ರೀತಿ ಈ ಸಮಯದಲ್ಲಿ ನಿಮಗೆ ಬುದ್ಧಿ ಬಂದಿದೆ, ಆದರೆ ಆಗಲೇ ಕೈ ಮೀರಿ ಹೋಗಿದೆ. ಆದರೂ ಕೂಡ ಇಲ್ಲಿ ಗುರು ನಿಮಗೊಂದು ಅವಕಾಶವನ್ನು ಕೊಟ್ಟೇ ಕೊಡ್ತಾರೆ ಕರ್ಮಕ್ಕನುಸಾರವಾಗಿ. ಯಾಕಂದರೆ
ನೀವು ಹಿಂದೆ ಕೆಟ್ಟ ಕರ್ಮವನ್ನು ಮಾಡಿದ್ರಿ, ಇಲ್ಲ ಕೆಟ್ಟ ಉದ್ದೇಶವನ್ನು ಹೊಂದಿದ್ರಿ, ಇಲ್ಲ ಯಾವುದೇ ರೀತಿ ಮೋಹಕ್ಕೆ ಒಳಗಾಗಿದ್ರಿ, ಅದಕ್ಕೆ ನಿಮ್ಗೆ ಏನು ಸಿಗಬೇಕೋ ಈಗ ಸಿಕ್ಕಿದೆ. ಆದರೆ ಈ ಸಮಯದಲ್ಲಿ ನೀವು ಪಶ್ಚಾತ್ತಾಪ ಪಟ್ಟು ಗುರುವಿನ ಶರಣದಲ್ಲಿ ಬಂದಿರಾ. ಈಗ ಅವರ ಪ್ರಸನ್ನತೆಗೆ ನೀವು ಒಂದಲ್ಲ ಒಂದು ರೀತಿ ಕಾರಣವಾಗಿರೋದ್ರಿಂದ ನಿಮಗೆ ಹೊಸದೊಂದು ತಿರುವನ್ನು ಕೊಡ್ತಾರೆ. ಮರುಹುಟ್ಟು ಅಂತಲೇ ಹೇಳ್ಬೋದು. ಹೊಸ ಜೀವನಕ್ಕೆ ಒಂದು ದಾರಿಯನ್ನು ಮಾಡಿಕೊಡ್ತಾರೆ, ತೆರೆದುಕೊಡ್ತಾರೆ ಒಂದು ದಾರಿಯನ್ನು ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ. ಅಂದರೆ ಭಗವಂತ ಯಾವತ್ತಿಗೂ ಕೂಡ ಕೈ ಬಿಡೋದಿಲ್ಲ. ಅಂದರೆ ಈಗ ನಾವು ತಾಯಿ ತಂದೆ ಆಗಿರ್ತೀವಿ, ನಮ್ಮ ಮಕ್ಕಳು ಏನೇ ತಪ್ಪು ಮಾಡಿ ಬಂದರೂ ಕೂಡ ಅದನ್ನು ಮುಚ್ಚಾಕೊಂಡು ನಾವು ಅವರಿಗೆ ಒಂದು ಒಳ್ಳೆಯ ಬದುಕನ್ನು ಕಲ್ಪಿಸಿಕೊಡ್ಲಿಕ್ಕೆ ಹೋರಾಟ ಮಾಡ್ತೀವಲ್ವಾ. ನಾವು ಇಲ್ಲಿ ಒಂದು ಮಾಯೆಯ ಮಧ್ಯದಲ್ಲಿ ಬದುಕ್ತಿದ್ದೀವಿ, ಕರ್ಮಗಳ ಆಧಾರದ ಮೇಲೆ, ತಂದೆ ತಾಯಿ ಮಕ್ಕಳು ಅನ್ನೋ ರೀತಿಯಲ್ಲಿ. ಆದರೆ ನಮ್ಮ ನಿಜವಾದ ಸೃಷ್ಟಿಕರ್ತ ಆ ಭಗವಂತನೇ ಅಲ್ವಾ. ಅವ್ರಿಗೆ ನಮ್ಮ ಬಗ್ಗೆ ಕಾಳಜಿ ಇರಲ್ವಾ, ಇದ್ದೇ ಇರುತ್ತೆ. ಅದಕ್ಕೆ ತಕ್ಕ ಹಾಗೆ ಅವರು ಕೂಡ ನಮಗೆ ಅನೇಕ ರೀತಿಯ ಅವಕಾಶಗಳನ್ನು ಬದಲಾವಣೆಯ ರೂಪದಲ್ಲಿ, ಹೊಸ ತಿರುವುಗಳ ರೂಪದಲ್ಲಿ ಕೊಟ್ಟೇ ಕೊಡ್ತಾರೆ. ಹಾಗಾಗಿ ಹೆದರೋದು ಬೇಡ. ಎಂಥದ್ದೇ ಸಮಸ್ಯೆಗಳಿರಲಿ, ಎಂಥದೇ ತಪ್ಪು ನಿಮ್ಮಿಂದ ಆಗಿರಲಿ, ಪಶ್ಚಾತ್ತಾಪ ಪಟ್ಟು ಗುರುವಿನಲ್ಲಿ ಶರಣಾಗಿದ್ದೀರಾ ಅಂದರೆ ಅವರು ಒಂದು ಮಾರ್ಗದರ್ಶನ ಮಾಡ್ತಾರೆ. ಹಾಗೆ ಒಂದು ದಾರಿಯನ್ನು ತೆರೆದುಕೊಳ್ಳುವಂತೆ ಮಾಡೋದ್ರ ಜೊತೆಗೆ ಒಂದು ಮಾರ್ಗಸೂಚಿಯನ್ನು ನಮಗೆ ಸೂಚಿಸ್ತಾರೆ. ಇದೇ ರೀತಿ ಆಗಬೇಕು, ಇದೇ ರೀತಿ ನೀನು ಹೋಗಬೇಕು ಅಂತ ಹೇಳಿ ಆತ್ಮದ ಮೂಲಕ ನಮಗೊಂದು ಗೈಡೆನ್ಸ್ ಕೊಡ್ತಾ ಹೋಗ್ತಾರೆ. ಇಲ್ಲ ಯಾರದ್ದಾದ್ರೂ ಮೂಲಕ ನಮಗೊಂದು ಸಹಾಯ ಮಾಡ್ತಾರೆ. ಹಾಗೆ ಒಂದು ಹೊಸ ತಿರುವಿನೊಂದಿಗೆ ನಮಗೆ ಹೊಸ ಸೋಲ್ ಎನರ್ಜಿಗಳು ಕನೆಕ್ಟ್ ಆಗುವ ರೀತಿ ಮಾಡಿ ನಮ್ಮಲ್ಲಿ ಒಂದು ಮತ್ತೆ ಹೊಸ ಭರವಸೆಯನ್ನು ಹುಟ್ಟಿಸಿ ನಿಮಗೆ ಒಂದು ಜೀವನಕ್ಕೆ ಒಂದು ದಾರಿ ಮಾಡಿಕೊಡ್ತಾರೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ. ಹಾಗಾಗಿ ಹೇಳೋದು ಗುರು ದಯಾಮಯ, ಕರುಣಾಮಯ, ಪ್ರೇಮಮಯಿ ಅಂತ ಹೇಳಿ. ಹಾಗಾಗಿ ನೀವು ಮನುಷ್ಯರನ್ನು ನಂಬೋದಕ್ಕಿಂತ ಈಗ ನಿಮ್ಮ ಸಂದಿಗ್ಧ ಸ್ಥಿತಿಗಳಿಗಾಗಿರ್ಬೋದು, ಅದರಿಂದ ಹೊರಗೆ ಬರೋಕ್ಕಾಗಿರ್ಬೋದು, ಇಲ್ಲ ಯಾವುದೋ ಒಂದು ಪರ್ಸನಲ್ ವಿಚಾರಗಳನ್ನು ಹಂಚ್ಕೊಳ್ಳೋಕ್ಕಾಗಿರ್ಬೋದು, ನೀವು ಮನುಷ್ಯರನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕಿಂತ ಆ ಗುರುವನ್ನು ಆಯ್ಕೆ ಮಾಡಿಕೊಂಡು ಅವರ ಶರಣದಲ್ಲಿ ನಿಮ್ಮ ವಿಚಾರಗಳನ್ನು ಇಟ್ಟು ಪಶ್ಚಾತ್ತಾಪ ಪಟ್ಟು ಮುಂದಿನ ಜೀವನ ಒಂದು ಹೊಸ ಯೋಜನೆಯಾಗಿ ಬದಲಾಯಿಸಿಕೊಡಿ ಅನ್ನೋ ರೀತಿಯಲ್ಲಿ ನೀವು ಪರಿಪೂರ್ಣವಾಗಿ ಶರಣಾದಾಗ ನಿಮ್ಮ ಜೀವನವನ್ನು, ಭವಿಷ್ಯವನ್ನು ಅವರ ಯೋಜನೆಯ ಭಾಗವಾಗಿಸಿಕೊಂಡು ನಿಮ್ಮ ಜೀವನಕ್ಕೆ ಒಂದು ಹೊಸ ಬೆಳಕನ್ನು ಚೆಲ್ತಾರೆ. ಅದೇ ದೈವಿಕ ಸಮಯ ಈಗ ನಿಮ್ಮದು ಶುರುವಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಗುರುವಿನ ಕರುಣೆಗೆ ಪಾತ್ರರಾಗಿದ್ದೀರಾ. ನಾಳೆ ಅಂತಲ್ಲ, ನಿಮ್ಮ ಜೀವನದ ಒಂದು ಭಾಗವಾಗಿಸಿ, ಯೋಜನೆಯಾಗಿಸಿ, ಒಂದು ಒಳ್ಳೆಯ ಪರಿವರ್ತನೆ, ಸೇವೆ, ದಾನ, ಧರ್ಮ ಇವುಗಳನ್ನು ನೀವು ನಿಮ್ಮ ಜೀವನದ ಭಾಗವಾಗಿಸಿದಷ್ಟು ನಿಮ್ಮ ಜೀವನದಲ್ಲಿ ಅತ್ಯುನ್ನತವಾದದನ್ನು ಪಡ್ಕೊಳ್ಳೋಕ್ಕೆ ಅದು ದಾರಿ ಮಾಡಿಕೊಡುತ್ತೆ, ದೋಷಗಳನ್ನು ನಿವಾರಣೆ ಮಾಡಿಕೊಡುತ್ತೆ. ನಿಮಗೆ ತಿಳಿದಿಲ್ಲ ಈ ಸೇವೆಯ ಭಾವ ಇದೆಯಲ್ಲ, ಅದು ನಿಮ್ಮನ್ನು ಎಷ್ಟರ ಮಟ್ಟಿಗೆ ಉಚ್ಚ ಮಟ್ಟದಲ್ಲಿಡುತ್ತೆ ಅಂತೇಳಿ. ನಿಮ್ಮ ನಿರೀಕ್ಷೆಗೆ ಮೀರಿದ್ದದು, ನಿಮ್ಮ ನಿರೀಕ್ಷೆಗೆ ಮೀರಿದ ಸಕಾರಾತ್ಮಕ ಊರ್ಜೆಗಳನ್ನು, ಬಲವನ್ನು, ಚೈತನ್ಯವನ್ನು, ಸಮೃದ್ಧಿಯನ್ನು ಇದು ತುಂಬಿಸುತ್ತೆ. ಹಾಗಾಗಿ ನೀವು ನಾಳೆ ದಾನ ಧರ್ಮ ಮಾಡೋದಲ್ಲ, ನಿಮ್ಮ ಪಿತೃಗಳನ್ನು ನೆನೆಸ್ಕೊಂಡು ಅವರಿಗೋಸ್ಕರ ಒಂದು ಪ್ರಾರ್ಥನೆ ಮಾಡಿ, ಒಂದು ಕಾಗೆಗಾಗಿರ್ಬೋದು, ಒಂದು ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು, ನಿಸ್ಸಹಾಯಕರಿಗಾಗಿರ್ಬೋದು ನಿಮ್ಮ ಕೈಲಾದ ಸಹಾಯ ದಾನ ಧರ್ಮ ಮಾಡೋದಲ್ಲ, ಅದನ್ನು ನಿಮ್ಮ ಜೀವನದ ಭಾಗವಾಗಿಸಿ ನೋಡಿ. ನೀವು ಗುರುವಿನ ಶರಣದಲ್ಲಿ ಬಂದಿರೋದ್ರಿಂದ ನಿಮ್ಮ ಒಳ್ಳೆಯ ಸಮಯ ಶುರುವಾಗಿದೆ. ನಿಮ್ಮ ಕೆಟ್ಟ ಸಮಯವನ್ನು ಗುರು ಶುದ್ಧೀಕರಣಗೊಳಿಸಿ, ಅಂದರೆ ಹೀಲ್ ಮಾಡಿ, ಅಂದರೆ ಎಲ್ಲ ರೀತಿಯಲ್ಲೂ ಅವರ ಧ್ವನಿಯಲ್ಲಿ ಹಾಕಿ ನಿಮ್ಮ ಪಾಪ ಕರ್ಮಗಳನ್ನು ಸುಡುವುದರ ಮೂಲಕ ನಿಮಗೊಂದು ಮೊಗದೊಂದು ಅವಕಾಶವನ್ನು ಅದೃಷ್ಟದ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಅಲ್ಲಿಗೆ ನೀವು ಈ ಸಮಯದಲ್ಲಿ ಗುರುವಿನ ಶರಣದಲ್ಲಿದ್ದೀರಾ ಅಂದರೆ ನೀವು ಅದೃಷ್ಟವಂತರೆ. ಯಾವುದೋ ಒಂದು ಕರ್ಮದ ಫಲ, ಅಂದರೆ ಒಳ್ಳೆಯ ಕರ್ಮದ ಫಲ ನಿಮ್ಮನ್ನು ಈ ರೀತಿಯಾಗಿ ಕೈ ಹಿಡಿದಿದೆ. ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ನಿಮಗೊಂದು ಪರಿವರ್ತನೆ ಸಿಗುತ್ತೆ, ಸುಧಾರಣೆ ಸಿಗುತ್ತೆ. ಖಂಡಿತವಾಗಿ ನೀವು ಅಂದ್ಕೊಂಡಿದ್ದನ್ನು ನೀವು ಪಡ್ಕೊಳ್ತೀರಾ. ಒಟ್ಟಾರೆಯಾಗಿ ಕರ್ಮದ ಒಂದು ಉದ್ದೇಶವನ್ನು ನೀವು ಅರ್ಥಕೊಂಡ್ರೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಫಲಿತಾಂಶ ನಿಮಗೆ ಸಿಗುತ್ತೆ. ಹಾಗಾಗಿ ಇವತ್ತು ನಿಮ್ಮ ಯೋಜನೆ ಹೇಗಿರುತ್ತೋ, ಯೋಚನೆ ಏನಾಗಿರುತ್ತೋ ಅದು ಮರುದಿನದ ಒಂದು ನಿಮ್ಮ ಭವಿಷ್ಯ, ಒಂದು ಜೀವನ ಆಗಿರುತ್ತೆ. ಹಾಗೆ ಗುರುವಿನ ಯೋಜನೆಯಾಗಿ ಅದು ಬದಲಾಗುತ್ತೆ. ಅಂದರೆ ನೀವು ಇವತ್ತು ಏನು ಕೊಟ್ಟು ಬಂದಿದ್ದೀರೋ ಅದಕ್ಕೆ ಪರಿವರ್ತನೆಯಾಗಿ ಗುರು ನಾಳೆ ನಿಮಗೆ ಏನು ಮರುಕಳಿಸಿ ಕೊಡಬೇಕು ಅನ್ನೋದರ ಯೋಜನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಪ್ರತಿಯೊಂದು ಕ್ಷಣವನ್ನು ಕೂಡ ಒಂದು ಒಳ್ಳೆಯ ಉದ್ದೇಶದಿಂದ ಯೋಜಿಸಬೇಕು, ಯೋಚನೆ ಮಾಡಬೇಕು. ಅಂದರೆ ಒಳ್ಳೆಯದನ್ನು ಬಯಸಿ, ಒಳ್ಳೆಯದನ್ನೇ ಮಾಡಿ, ಒಳ್ಳೆಯ ರೀತಿಯ ಮನೋಭಾವದೊಂದಿಗೆ ನೀವು ನಿಮ್ಮ ಯೋಜನೆಯ ಪ್ರಕಾರ ನಡ್ಕೊಂಡ್ರೆ, ಕರ್ಮಗಳ ಅನುಸಾರವಾಗಿ ಬೇರೆಯವ್ರು ಏನು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಿಮಗೆ ಚಿಂತೆ ಬೇಡ. ಯಾರು ಏನು ಅಂದ್ಕೊಳ್ತಾ ಇದ್ದಾರೆ ಅದ್ರ ಬಗ್ಗೆ ಬೇಡ. ಸ್ವಂತದವರೇ ಆಗಲಿ, ಹೊರಗಿನವರೇ ಆಗಲಿ, ಯಾರು ಏನು ಈ ಸಮಯದಲ್ಲಿ ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ ಆ ವಿಚಾರ ಬೇಡ. ನಿಮ್ಮ ಜೀವನವನ್ನು ನೀವು ಎಲ್ಲಿಗೆ ತಗೊಂಡು ಹೋಗಬೇಕು ಅಂತ ಇದ್ದೀರಾ, ಯಾವ ಲಕ್ಷ್ಯವನ್ನು ಮುಟ್ಟಿಸ್ಬೇಕು ಅಂತ ಇದ್ದೀರಾ, ಏನನ್ನು ಸಂಪಾದನೆ ಮಾಡಬೇಕು ಅಂತಿದ್ದೀರಾ, ಯಾವ ಉದ್ದೇಶವನ್ನು ಹೊಂದಿ ನಿಮ್ಮ ಜೀವನದಲ್ಲಿ ನೆಮ್ಮದಿಯನ್ನು ಕಾಣಬೇಕು ಅಂತಿದ್ದೀರಾ, ಏನನ್ನು ಪಡ್ಕೊಳ್ಬೇಕು ಅಂತಿದ್ದೀರಾ, ಅದರ ಬಗ್ಗೆ ಅಷ್ಟೇ, ಆ ಯೋಜನೆಯ ಬಗ್ಗೆ ಅಷ್ಟೇ ನೀವು ದೃಷ್ಟಿ ಹರಿಸಬೇಕು, ಗಮನ ಕೊಡಬೇಕು. ಇದೆಲ್ಲ ಸಂಬಂಧಗಳ ಜೊತೆ ನೀವು ಇರಲೇಬೇಕು, ಅನಿವಾರ್ಯ ಸ್ಥಿತಿ ಇಲ್ಲ ಅಂತಲ್ಲ. ಈ ಜಗತ್ತಲ್ಲಿ ತುಂಬ ಜನ ಕೆಟ್ಟವರಿದ್ದಾರೆ, ನೆರೆಹೊರೆಯವರು ಕೆಟ್ಟವರಿದ್ದಾರೆ, ಇಲ್ಲ ನಮ್ಮವರೇ ಕೆಟ್ಟವರಿದ್ದಾರೆ ಅಂತ ಹೇಳಿ ಈ ಜಗತ್ತನ್ನೇ ತೊರೆದು ಹೋಗೋಕ್ಕಾಗೋದಿಲ್ಲ. ಆದರೆ ಅಂಥವರ ಒಂದು ನಕಾರಾತ್ಮಕ ವಿಚಾರಗಳನ್ನು ನೀವು ಆಗಾಗ ಇಗ್ನೋರ್ ಮಾಡಬೇಕು, ಅಂದರೆ ಹೊರ ಹಾಕಬೇಕು. ಅವರ ನಕಾರಾತ್ಮಕತೆಯನ್ನು, ನಕಾರಾತ್ಮಕ ಪ್ರಭಾವ ನಿಮ್ಮ ಮೇಲೆ, ಅವರ ಯೋಜನೆಗಳಾಗಿರ್ಬೋದು, ಯೋಚನೆಗಳಾಗಿರ್ಬೋದು, ಅವರ ಮಾತುಗಳಾಗಿರ್ಬೋದು ನಿಮ್ಮ ಮೇಲೆ ನೇರ ಪರಿಣಾಮ ಬೀರದಂತೆ ನೀವು ನೋಡ್ಕೊಳ್ಬೇಕು. ಅಂದರೆ ಈ ಕಿವಿಯಿಂದ ಕೇಳಿಸ್ಕೊಂಡು ಈ ಕಿವಿಯಿಂದ ಬಿಡಬೇಕು ಅಂತ ಹೇಳ್ತಾರಲ್ಲ, ಆ ರೀತಿ ನೀವು ಮಾಡಬೇಕು. ಯಾರೋ ಬಂದು ಏನೋ ಹೇಳ್ತಾ ಇದ್ದಾರೆ ಅಂದರೆ ಕೇಳಿಸ್ಕೊಳ್ಳಿ, ಇಲ್ಲ ಅಂದರೆ ಅದನ್ನು ಕೇಳಿಸ್ಕೊಳ್ಳೋ ರೀತಿಯಲ್ಲಿ ನಾಟಕ ಮಾಡಿ ಅದನ್ನು ಅಲ್ಲೇ ಬಿಟ್ಬಿಡಿ. ಯಾಕಂದರೆ ಅವ್ರ ಸ್ವಭಾವ ಏನು ಅಂತೇಳಿ ನಿಮಗೆ ಗೊತ್ತಿರುತ್ತೆ. ಅದೇ ಯಾರೋ ಒಬ್ಬರು ದುಃಖದಲ್ಲಿರೋರು ಏನಾದರೂ ಒಂದು ಸಹಾಯ ಕೇಳಕ್ಕೆ ಬಂದಿದ್ದಾರೆ,
ಒಂದು ಏನೋ ಒಂದು ಮಾರ್ಗದರ್ಶನ ಕೊಡಿ ಅಂತ ಬಂದಾಗ ಅವರ ಮಾತನ್ನು ಆಲಿಸಿ ಅವರಿಗೊಂದು ಒಳ್ಳೆಯ ಸಜೆಷನ್ ಕೊಟ್ಟರೆ ಅದು ನಿಮ್ಮ ಉತ್ತಮ ಕರ್ಮಕ್ಕೆ ದಾರಿಯಾಗುತ್ತೆ. ಮುಂದೆ ಹೋಗಲಿಕ್ಕೆ ನಿಮಗೆ ಒಂದು ಒಳ್ಳೆಯ ದಾರಿಯನ್ನು ನೀವಾಗಿ ತೆರೆದುಕೊಂಡಂಗಾಗತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ. ಹಾಗಾಗಿ ಈ ಸಮಯದಲ್ಲಿ ಬಾಬಾ ನಿಮಗೆ ಹೇಳ್ತಿದ್ರೆ ಎಲ್ಲ ರೀತಿಯ ಸ್ವತಂತ್ರತೆಯನ್ನು ನಾನು ಕೊಟ್ಟಿದ್ದೀನಿ, ಹಾಗೆ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದೀನಿ, ಹಾಗೆ ಉಪದೇಶಗಳ ಮೂಲಕ ನಿನ್ನ ನಡೆ ನುಡಿಗಳನ್ನು ಕೂಡ ನಾನು ಬದಲಾಯಿಸ್ತಿದ್ದೀನಿ, ಒಳ್ಳೆಯ ಸೇವೆಗಳನ್ನು ನಿನ್ನಿಂದ ಮಾಡಿಸ್ತಾ ಇದ್ದೀನಿ. ಒಟ್ಟಾರೆಯಾಗಿ ನಿನ್ನ ಕರ್ಮದ ಶುದ್ಧೀಕರಣ ನಡೀತಾ ಇದೆ. ಅಂದರೆ ನಿನ್ನ ಜೀವನದಲ್ಲಿ ಕೆಲವು ಕೆಟ್ಟ ಕರ್ಮಗಳ ಹೀಲ್ ನಾನು ಮಾಡ್ತಾ ಇದ್ದೀನಿ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳಿಂದ. ಈಗ ನೀನು ನನ್ನ ಶರಣದಲ್ಲಿದ್ದೀಯ ಅಂದರೆ ನಿನ್ನ ಸಂಪೂರ್ಣ ಜವಾಬ್ದಾರಿ ನನ್ನದು. ಹಾಗಾಗಿ ನಾನು ನಿನ್ನ ರಕ್ಷಕನಾಗಿದ್ದೀನಿ, ಮಾರ್ಗದರ್ಶಕನಾಗಿದ್ದೀನಿ, ಎಲ್ಲ ರೀತಿಯಲ್ಲೂ ನಾನು ನಿನಗೆ ಸಹಾಯ ಮಾಡ್ತೀನಿ. ನನ್ನ ಶರಣದಲ್ಲಿ ನೀನು ಇದೆಯಾ ಅಂದರೆ ಯಾವಾಗಲೂ ನೀನು ಸುರಕ್ಷಿತನಾಗಿರ್ತೀಯಾ ಅನ್ನೋ ಒಂದೇ ಒಂದು ದೃಢ ಸಂಕಲ್ಪ ನಿನ್ನನ್ನು ಪ್ರತಿ ಸಮಯದಲ್ಲೂ ಕಾಪಾಡುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಒಂದು ಬ್ಲೆಸ್ಸಿಂಗನ್ನು ಈ ಸಮಯದಲ್ಲಿ ಮಾಡ್ತಾ ಇದ್ದಾರೆ. ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ನ ವಿಚಾರಗಳು ನಿಮಗೆ ಸನಿಹ ಆದರೆ, ಅಂದರೆ ನಿಮ್ಮ ಜೀವನಕ್ಕೆ ರೆಸೊನೇಟ್ ಆದರೆ ಕೃತಜ್ಞತಾ ಭಾವದಿಂದ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.